ಬಳಿಗನುಪಮದ ಯುಕುತಿಗೆ ಶಾರದೆಯ ನರ್ತಿಸುಗೆ ನಲಿದೊಲಿದೆಲ್ಲ ಜವ್ವೆಯಲಿ ಶಾರದೆಯ ನರ್ತಿಸುಗೆ ನಲಿದೊಲಿದೆಲ್ಲ ಜವ್ವೆಯಲಿ ಓಂ ಶ್ರೀ ಮಂಜುನಾಥಾಯ ನಮಃ. ಕಳೆದ 54 ವರ್ಷಗಳಿಂದ ಅವ್ಯಾಹತವಾಗಿ 2 ತಿಂಗಳ ಕಾಲ ಆಷಾಢ ಮತ್ತು ಶ್ರಾವಣ ಈ 2 ಮಾಸಗಳಲ್ಲಿ ಪುರಾಣ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ ನಡೆಯುತ್ತಾ ಇದೆ. 1982ರಲ್ಲಿ ಪೂಜ್ಯ ಕಾವಂದರು ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇದು ಮುಂದುವರಿಬೇಕು ಅಂತ ಹೇಳಿ ಮುಂದುವರಿತಾ ಇರುವಂತಹ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುರಾಣ ವಾಚನ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈ ವರ್ಷ ನಾವು ಆರಿಸಿಕೊಂಡಿರುವಂತಹ ಪುರಾಣ ಕರ್ನಾಟಕ ಕಥಾಮಂಜರಿ ಮಹಾಭಾರತ. ಇವತ್ತಿಗೆ 7 ದಿವಸಗಳಾಗಿವೆ. ಇವತ್ತು 7ನೇ ದಿವಸ. ಕತೆ ಮುಂದೆ ಹೋಗಿದೆ. ಕೆಟ್ಟದ್ದನ್ನು ಮಾಡುವುದಕ್ಕೆ ಸಾವಿರಾರು ಜನ ಇರಬಹುದು, ಆದರೆ ಆ ಕೆಟ್ಟದ್ದರಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ನಮ್ಮ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಆ ಧರ್ಮ ಅವರನ್ನು ರಕ್ಷಿಸ್ತದೆ. ಪಾಂಡವರ ಜೀವನದಲ್ಲಿ ಆಗುತ್ತಾ ಇರುವಂಥದ್ದು ಅಂತಹದ್ದು. ಪಾರಣಾವತದಲ್ಲಿ ಅವರನ್ನು ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ಕೌರವರು ಆಸೆ ಪಟ್ಟರು, ಮನಸ್ಸು ಮಾಡಿದರು. ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಒದಗಿಸಿತು. ಆದರೆ ವಿದುರನಂತಹ ಒಬ್ಬ ಸಾತ್ವಿಕ ಇದನ್ನು ಮನಗಂಡು ತನ್ನ ಆಪ್ತನಾದಂತಹ ಕನಲನನ್ನು ಕಳುಹಿಸಿ ಗುಪ್ತದಲ್ಲಿ ಅವರ ಮನೆಯಿಂದ ಬಿಲವನ್ನು ತೋಡಿಸಿ ಅವರನ್ನು ಆ ಉರಿಯಿಂದ ಪಾರು ಮಾಡಿದ. ಹಾಗಾದರೆ ಅವರನ್ನು ರಕ್ಷಿಸಿದ್ದು ಯಾವುದು? ಅವರು ನಡ್ಕೊಂಡು ಬಂದಂತಹ ಧರ್ಮವನ್ನು ಆಚರಿಸಬೇಕು. ಪ್ರವಚನವನ್ನು ಮಾಡುವುದಕ್ಕೆ ಮೊದಲ ಆದ್ಯತೆ ಯಾವುದು ಅಂತ ಕೇಳಿದರೆ ನಾವು ಧರ್ಮವನ್ನು ಆಚರಿಸಬೇಕು. ಸತ್ಸಂಗ ಮಾಡಬೇಕು, ಸನ್ಮಾರ್ಗದಲ್ಲಿ ನಡಿಬೇಕು. ಆಮೇಲೆ ನಾವು ಒಳ್ಳೆಯದನ್ನು ಅಪೇಕ್ಷೆ ಪಡಬೇಕು. ಪಾಂಡವರ ಜೀವನದಲ್ಲಿ ನಡೆದದ್ದನ್ನು ನಾವು ಅನುಕರಣೆ ಮಾಡಬೇಕು. ಬಂದಂತಹ ಅವರು ಹಿಡಿಂಬಾವನವನ್ನು ಸೇರಿದರು, ಹಿಡಿಂಬನನ್ನು ಕೊಂದರು. ಹಿಡಿಂಬಿಯನ್ನು ಮದುವೆಯಾದ ಭೀಮ ಹಿಡಿಂಬಿಯಿಂದ ಒಬ್ಬ ಬಲಾಢ್ಯನಾದಂತಹ ಮಗ ಘಟೋತ್ಕಜನನ್ನು ಪಡೆದ. ಅಲ್ಲಿಂದ ಅವರು ಮುಂದೆ ಬರ್ತಾರೆ. ಮುಂದೆ ಬಂದಂತಹ ಅವರು ಶಾಲಿಹೋತ್ರ ಎಂಬ ಮುನಿಯ ಆಶ್ರಮವನ್ನು ಸೇರಿ ಆ ಮುನಿಯ ಆತಿಥ್ಯವನ್ನು ಸ್ವೀಕರಿಸಿ ಅವರು ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಿಕಟ ಭುಜ ಬಲರು ಏಕಚಕ್ರದೊಳ ಕುಟಿಲರು ಭೂಸುರರ ರಕ್ಷಿಸಿ ಬಕನ ಮುರಿದರು ಮೆರೆದರ ಮಲಗುಣಾಗ್ರಹಾರದಲ್ಲಿ. ಕೇಳು ಜನಮೇ ಜಯ ಮಹೀಪತಿ ಶಾಲಿಹೋತ್ರಾಶ್ರಮವನನಿಬರು ಬೀಳುಕೊಂಡರು ಮತ್ತೆ ಕಂಡರು ಬಾದರಾಯಣನ. ಹೇಳಿದನು ನಿಮಗೆ ಏಕಚಕ್ರ ವಿಶಾಲಪುರದೊಳಗೆ 6 ತಿಂಗಳು ಕಾಲ ಸವೆಯಲಿ ಬಳಿಕ ಬಳಸುವಿರುತ್ತರೋತ್ತರವ.
ಕೇಳು ಜನಮೇ ಜಯ ಮಹೀಪತಿ. ಜನಮೇಜಯನಿಗೆ ವೈಶಂಪಾಯನರು ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯನು ಸರ್ಪಯಾಗವನ್ನು ಮಾಡುವ ಮೂಲಕ ಸರ್ಪ ಕುಲವನ್ನೇ ನಾಶ ಮಾಡಬೇಕು ಅಂತ ಹೊರಟಂತಹ ಸಂದರ್ಭದಲ್ಲಿ ಈತನಿಗೆ ಕುಷ್ಠರೋಗ ಬಂದು ಬಿಡ್ತದೆ. ಇದರ ನಿವಾರಣೆ ಹೇಗೆ? ನಿಮ್ಮ ಹಿರಿಯರಾಗಿರುವಂತಹ ಪಾಂಡವರದ್ದಾದಂತಹ ಕಥೆಯನ್ನು ನೀನು ಕೇಳಬೇಕು. ಆ ಕತೆ ಕೇಳುವ ಮೂಲಕ ನಿನ್ನ ರೋಗ ನಿವಾರಣೆಯಾಗುತ್ತದೆ ಅಂತ ಹೇಳುತ್ತಾರೆ. ಅದರಂತೆ ವೈಶಂಪಾಯನರು ವೇದವ್ಯಾಸ ಮುನಿಗಳು ರಚಿಸಿರುವಂತಹ ಈ ಪುರಾಣ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಆದ್ದರಿಂದಲೇ ಜನಮೇಜಯನನ್ನು ಉದ್ದೇಶಿಸಿಯೇ ಹೇಳುತ್ತಾ ಇದ್ದಾರೆ, ಕೇಳು ಜನಮೇಜಯ ಮಹೀಪತಿ. ಕತೆ ಮುಂದುವರಿತದೆ. ಹಿಡಿಂಬವನವನ್ನು ಬಿಟ್ಟಂತಹ ಪಾಂಡವರು ತಾಯಿ ಸಮೇತರಾಗಿ, ಅಂದರೆ ಕುಂತಿದೇವಿಯನ್ನೂ ಕೂಡ ಕರೆದುಕೊಂಡು ಶಾಲಿಹೋತ್ರರು ಎನ್ನುವಂತಹ ಋಷಿಯ ಆಶ್ರಮವನ್ನು ಸೇರುತ್ತಾರೆ. ಸೇರಿದಂತಹ ಅವರನ್ನು ಬೀಳ್ಕೊಂಡ್ರಂತೆ. ಆತಿಥ್ಯವನ್ನು ಸ್ವೀಕರಿಸಿ ಅಲ್ಲಿಂದ ಬೀಳ್ಕೊಳ್ತಾ ಇದ್ದಾರೆ. ಆ ಹೊತ್ತಿಗೆ ವೇದವ್ಯಾಸ ಮಹಾಮುನಿಗಳು, ಬಾದರಾಯಣರು, ಅವರನ್ನೇ ಬಾದರಾಯಣ ಅಂತ ಹೇಳೋದು, ಅವರು ಬಂದು ಇವರಲ್ಲಿ ಹೇಳುತ್ತಾರಂತೆ, ನೀವು ಮುಂದೆ ಎಲ್ಲಿಗೆ ಹೋಗಬೇಕು ಅಂತ ಅವರು ಸೂಚಿಸ್ತಾರೆ. ಏಕಚಕ್ರಪುರವನ್ನು ನೀವು ಸೇರಬೇಕು, ಅಲ್ಲಿ 6 ತಿಂಗಳ ಕಾಲ ನೀವು ವಾಸವಿರಬೇಕು. ಆಮೇಲೆ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತದೆ, ನಿಮಗೆ ಒಳ್ಳೆಯದಾಗುತ್ತದೆ ಹೇಳಿ ಅವರು ಬದರಿಕಾಶ್ರಮವನ್ನು ಸೇರ್ತಾರಂತೆ. ಹಾಗಾದರೆ ಏಕಚಕ್ರಪುರವನ್ನು ಸೇರಬೇಕು ಅಂತಾದರೆ ಹೇಗೆ? ಹೀಗೆ ಹೋಗುವುದಕ್ಕಾಗುವುದಿಲ್ಲ. ಕೌರವರು ಗುರುತಿಸುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಏನು ಮಾಡಬೇಕು? ಬ್ರಾಹ್ಮಣ ವೇಷವನ್ನು ಧರಿಸಬೇಕು ಅಂತ ನಿಶ್ಚಯ ಮಾಡ್ತಾರೆ. ಶಾಸ್ತ್ರ ತೇಜವನ್ನು ಮುಸುಕಿದರೂ ವಿಮಲ ಬ್ರಹ್ಮರಶ್ಮಿಯಲ್ಲಿ ಬ್ರಾಹ್ಮಣರಿಗೆ ಬೇಕಾದಂತಹ ವೇಷಭೂಷಣಗಳನ್ನು ತೊಟ್ಟುಕೊಂಡ್ರಂತೆ. ಅದಕ್ಕೆ ಬೇಕಾದಂತಹ ಗಡ್ಡ ದರ್ಬೆಗಳನ್ನು ಧರಿಸಿಕೊಂಡ್ರಂತೆ. ಮಟ್ಟಿಯ ಮಣ್ಣನ್ನು ತೆಗೆದು ವಿಭೂತಿಯ ಹಾಗೆ ಹಚ್ಚಿಕೊಂಡ್ರಂತೆ. ಈ ರೀತಿಯಾಗಿ ಅವರು ಏಕಚಕ್ರವನ್ನು ಸೇರಿದ್ರಂತೆ. ಮುಂದೆ ಅವನಿಪತಿ ಕೇಳ್ ಏಕಚಕ್ರವನಿವರು ಹೊಕ್ಕರು, ವಿಪ್ರನೊಬ್ಬನ ಭವನದಲ್ಲಿ ಮಾಡಿದರು ಬೀಡಾರವನು ವಿನಯದಲ್ಲಿ. ಇವರು ಯಾಚಕ ವಿಷಯದಾತಿಥ್ಯವನು ಕೈಕೊಂಡಲ್ಲಿ ಕತಿಪಯ ದಿವಸವನು ನೂಕಿದರು ಭಿಕ್ಷಾವಿಹಿತ ವೃತ್ತಿಯಲ್ಲಿ. ಅವನಿಪತಿಯಾದಂತಹ ಜನಮೇಜಯನಿಗೆ ಹೇಳುತ್ತಾರೆ, ಏಕಚಕ್ರಪುರವನ್ನು ಪಾಂಡವರು ಪ್ರವೇಶ ಮಾಡಿದರು ಬ್ರಾಹ್ಮಣರ ವೇಷದಲ್ಲಿ. ಯಾಕೆ ಅಂತ ಕೇಳಿದರೆ, ಏಕಚಕ್ರಪುರವು ಅಗ್ರಹಾರ, ಬ್ರಾಹ್ಮಣರ ಅಗ್ರಹಾರ, ಅಲ್ಲಿ ಬ್ರಾಹ್ಮಣರೇ ವಾಸಿಸುವಂಥದ್ದು. ಆದ್ದರಿಂದ ಆ ಪುರವನ್ನು ಪ್ರವೇಶ ಮಾಡುವಾಗ ಅವರ ವೇಷದಲ್ಲೇ ಇವರು ಹೋದ್ರಂತೆ. ಅಲ್ಲಿರುವಂತಹ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇವರು ಬೀಡಾರವನ್ನು ಮಾಡುತ್ತಾರೆ. ವಿನಯದಿಂದ ಅವರಲ್ಲಿ ಕೇಳಿಕೊಳ್ತಾರೆ, ಪರದೇಶಿಗಳು ನಾವು, ನಮಗೆ ಇಲ್ಲಿ ಇರುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಕೇಳಿಕೊಂಡಾಗ ಸುಮನಸರಾದಂತಹ ಆ ಬ್ರಾಹ್ಮಣ ಒಳ್ಳೆಯ ಮನಸ್ಸುಂಟು, ಆತಿಥ್ಯವನ್ನು ನೀಡಬೇಕು ಅಂತ ಉಂಟು. ಆದರೆ ಇವರಿಗೆ ಆತಿಥ್ಯ ಕೊಡುವುದಕ್ಕೆ ಆ ಬ್ರಾಹ್ಮಣರಲ್ಲಿ ಬೇಕಲ್ಲ. ಆದರೆ ಇವರಿಗೆ ಇರುವುದಕ್ಕೆ ಜಾಗವನ್ನು ಮಾಡಿಕೊಡ್ತಾರಂತೆ. ಹೊಟ್ಟೆ ಹೊರೆಯುವುದಕ್ಕೆ ಏನು? ಭಿಕ್ಷಾಟನೆ, ಬೇರೆ ಏನು ಮಾಡುವುದಕ್ಕೆ ಸಾಧ್ಯ ಉಂಟು?
ಆದ್ದರಿಂದಲೇ ಭಿಕ್ಷಾಟನೆಯ ಆತಿಥ್ಯದಲ್ಲಿ ಇವರು ಅಲ್ಲಿ ದಿನವನ್ನು ನೂಕುತ್ತಾ ಇದ್ದಾರಂತೆ. ಬೆಳಿಗ್ಗೆ ಎದ್ದು ಭಿಕ್ಷಾಟನೆಯನ್ನು ಮಾಡಿ ಎಲ್ಲವನ್ನು ತಂದು ತಮ್ಮ ತಾಯಿಯಾದಂತಹ ಕುಂತಿದೇವಿಯಲ್ಲಿ ಕೊಡ್ತಿದ್ರಂತೆ. ತಂದ ಭಿಕ್ಷಾನ್ನವನ್ನು ತಾಯಿಯಲ್ಲಿ ಕೊಟ್ಟಾಗ ಎಲ್ಲವನ್ನು ಒಟ್ಟುಗೂಡಿಸಿ 5 ಜನರು 5 ದಿಕ್ಕಿಗೆ ಹೋಗುತ್ತಾರೆ. ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ ಸಹದೇವರು ಇವರು ಬೇರೆ ಬೇರೆಯಾಗಿ ಭಿಕ್ಷಾಟನೆಯನ್ನು ಮಾಡಿ ತಂದು ತಾಯಿಯ ಕೈಯಲ್ಲಿ ಒಟ್ಟಾಗಿ ಕೊಡ್ತಾರಂತೆ. ಅದನ್ನು 2 ಭಾಗ ಮಾಡ್ತಾರಂತೆ. ಕುಂತಿದೇವಿ ಅದನ್ನು 2 ಭಾಗ ಮಾಡಿ ಒಂದು ಭಾಗವನ್ನು ಪೂರ್ತಿಯಾಗಿ ಭೀಮಸೇನನಿಗೆ ಕೊಡುವುದು, ಇನ್ನುಳಿದ ಅರ್ಧ ಭಾಗ ಇನ್ನೊಂದು ಭಾಗವನ್ನು ತಾನು ಮತ್ತು ಉಳಿದ 4 ಮಕ್ಕಳು ಸೇವಿಸಿ ಈ ರೀತಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರಂತೆ. ಇದನ್ನು ಕೇಳಿದಾಗ ಹೇಳುತ್ತಾರೆ, ಸಿರಿಯ ಹೇಳುವರೆ ಹಸ್ತಿನಾಪುರದ ರಸುಗಳ ಸಂತಾನ ಶೌರ್ಯದ ಪರಿಯ ನೋಡ್ಪರೆ ಶಕ್ರ ಸೂರ್ಯರ ತೇಜ ಕುರೆಮಿಗಿಲು ತಿರಿದ ಕೂಳನು ತಾಯಿ ಹಸುಗೆಯಲೆರಡು ಭಾಗವ ಮಾಡಿ ಮಕ್ಕಳ ಹೊರದಳಿನ್ನುಳಿದವರ ಪಾಡೇನು ಅರಸ ಕೇಳೆಂದ. ಪಾಂಡವರ ಸಿರಿಯ ಬಗ್ಗೆ ಹೇಳುವುದಿದ್ರೆ ಅದನ್ನೇ ಹೇಳ್ತಾರೆ. ಸಿರಿಯ ಹೇಳುವರೆ ಹಸ್ತಿನಾಪುರದ ಅರಸುಗಳ ಸಂತಾನ. ಹಸ್ತಿನಾವತಿಯ ಅರಸನಾಗಿರುವಂತಹ ಪಾಂಡು ಚಕ್ರವರ್ತಿಯ ಮಕ್ಕಳು ಇವರು. ಹಾಗಂತ ಬಲದಲ್ಲಿ ಕಡಿಮೆ ಇದೆಯೇ? ಶೌರ್ಯದ ಪರಿಯ ನೋಡ್ಪರೆ ಶಕ್ರ ಸೂರ್ಯರ ತೇಜ ನುರೆ ಮಿಗಿಲು. ದೇವೇಂದ್ರ, ಸೂರ್ಯ ಅವರ ತೇಜಸ್ಸಿಗಿನಿಂತಲೂ ಮಿಗಿಲಾದಂತಹ ತೇಜಸ್ಸುಳ್ಳಂತಹ ಪೌರುಷವುಳ್ಳಂತಹ ಶಕ್ತಿವಂತರು ಪಾಂಡವರು. ಆದರೆ ಅವರ ಜೀವನ ತಿರಿದ ಕೂಳನು ತಾಯಿಯ ಹಸುಗೆಯ 2 ಭಾಗವ ಮಾಡಿ ಮಕ್ಕಳ ಹೊರೆದಳು. ಈ ಮಕ್ಕಳನ್ನು ಪಾಲಿಸ್ತಾ ಇದ್ದಾಳೆ. ಭಿಕ್ಷೆ ಬೇಡಿ ಬಂದಂತಹ ಅನ್ನದಿಂದ 2 ಪಾಲನ್ನು ಮಾಡಿ 1 ಪಾಲನ್ನು ಭೀಮನಿಗೆ ಕೊಟ್ಟು ಇನ್ನುಳಿದ ಪಾಲಿನಿಂದ ತನ್ನ 4 ಮಕ್ಕಳು ಮತ್ತು ತಾನು ಉಂಡು ಅವರನ್ನು ಸಾಕುತ್ತಾ ಇದ್ದಾಳಂತೆ. ವಿಪರ್ಯಾಸ ಅನ್ನುವಂಥದ್ದು ಇದು. ಎಷ್ಟಿದ್ದರೇನು, ಅನುಭವಿಸುವುದಕ್ಕೂ ಯೋಗ ಬೇಕು. ಪಾಂಡವರ ಸ್ಥಿತಿ ಅದು ಆಯಿತು. ಯಾಕೆ? ಧರ್ಮರಕ್ಷಕರು ಕೆಟ್ಟದ್ದನ್ನು ಮಾಡುವುದಿಲ್ಲ, ಕೆಟ್ಟದ್ದಕ್ಕೆ ಮನಸ್ಸು ಮಾಡುವುದಿಲ್ಲ. ಭಗವಂತನು ನೋಡುವುದು ಅದನ್ನೇ ಅಂತೆ. ಪರೀಕ್ಷೆ ಮಾಡ್ತಾನಂತೆ. ಕಷ್ಟವನ್ನು ಕೊಟ್ಟು ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಇವ ಧರ್ಮ ತಪ್ಪುತ್ತಾನ ಅಂತ. ಯಾರು ಧರ್ಮವನ್ನು ತಪ್ಪುವುದಿಲ್ಲವೋ ಅವರಿಗೆ ಉತ್ತರೋತ್ತರವಾದಂತಹ ಸೌಭಾಗ್ಯವನ್ನು ಕೊಡ್ತಾನಂತೆ. ಇದೇ ಕಥೆಯಲ್ಲಿ ಕಡೆಗೆ ಕುಂತಿಯಲ್ಲಿ ಕೃಷ್ಣ ಕೇಳುವುದಕ್ಕುಂಟು, ಅಮ್ಮ ಕಷ್ಟವನ್ನು ಅನುಭವಿಸಿದ್ದಿ ನೀನು, ಏನು ಬರಬೇಕು ಅಂತ ಕೇಳ್ತಾನಂತೆ ಕೃಷ್ಣ. ಕುಂತಿ ಹೇಳ್ತಾಳೆ, ಅಜೀವ ಪರ್ಯಂತ ನನಗೆ ಕಷ್ಟವನ್ನು ಕೊಡು ಕೃಷ್ಣ. ಕೃಷ್ಣ ಕೇಳ್ತಾನೆ. ಎಲ್ಲರೂ ಸೌಭಾಗ್ಯವನ್ನು ಕೇಳ್ತಾರೆ, ದುಡ್ಡು ಕೊಡು, ಆಸ್ತಿ ಕೊಡು, ಮನೆ ಕೊಡು, ಎಲ್ಲವನ್ನು ಕೇಳ್ತಾರೆ, ಚಿನ್ನ ಕೊಡು ಅಂತ ಕೇಳ್ತಾರೆ. ಆದರೆ ನೀನು ಕಷ್ಟ ಕೊಡು ಅಂತ ಕೇಳ್ತಾ ಇದೆಯಲ್ಲ, ಅದೆಲ್ಲ ಬರಬಹುದು ಕೃಷ್ಣ. ಆದರೆ ಕಷ್ಟ ಇದ್ದರೆ ಮಾತ್ರ ನಿನ್ನ ನೆನಪಾಗುವುದು ನಮಗೆ ಅಂತ ಹೇಳ್ತಾರೆ. ಭಗವಂತನ ನೆನಪಾಗಬೇಕು ಅಂತಾದರೆ ನಮಗೆ ಕಷ್ಟ ಬರಬೇಕು. ಕಷ್ಟ ಬರದೇ ಇದ್ದರೆ ಎಲ್ಲವೂ ಸಿಗುತ್ತದೆ ಅಂತ ಆದರೆ ನಮಗೆ ದೇವರ ನೆನಪೇ ಆಗುವುದಿಲ್ಲ. ಆದ್ದರಿಂದ ದೇವರ ನೆನಪಾಗಬೇಕು. ಆದ್ದರಿಂದ ಪರಮಾತ್ಮ ಪರೀಕ್ಷೆ ಮಾಡ್ತಾನಂತೆ. ಉದಯವಾಗುವ ಮುನ್ನ ಇವರು ಹೇಳ್ತಾರಂತೆ, ಸೂರ್ಯೋದಯಕ್ಕಿಂತ ಮುನ್ನವೇ ಹೇಳ್ತಾರೆ, ಎದ್ದು ಸಂಧ್ಯೋಪಾಸನೆಯನ್ನು ಮಾಡ್ತಾರೆ.
ಆಮೇಲೆ ಜ್ಞಾನ, ನಿಯಮ, ಪುರಾಣ ವಾಚನ ಇದೆಲ್ಲವನ್ನು ಮಧ್ಯಾಹ್ನದವರೆಗೆ ಮಾಡ್ತಾರಂತೆ. ಮಧ್ಯಾಹ್ನದ ಮೇಲೆ ಭಿಕ್ಷಾಟನೆಯನ್ನು ಮಾಡ್ತಾರೆ. ಆಮೇಲೆ ತಮ್ಮ ಜೊತೆಯಲ್ಲಿ ಕೂತು ಸ್ವಲ್ಪ ಕ್ಷತ್ರಿಯರು, ಆದ್ದರಿಂದ ರಾಜರಿಗೆ ಬೇಕಾಗುವಂತಹ ಚರ್ಚೆಗಳನ್ನೆಲ್ಲ ಮಾಡ್ತಾರಂತೆ. ಸಂಜೆಯ ಹೊತ್ತಿನಲ್ಲಿ ಬ್ರಾಹ್ಮಣರ ಜೊತೆಯಲ್ಲಿ ಸೇರಿಕೊಂಡು ಸಂತೋಷದಿಂದ ಅವರಲ್ಲಿ ಮಾತನಾಡ್ತಾ ಇರ್ತಾರಂತೆ. ಹೀಗಿರುತ್ತಾ ಒಂದು ದಿವಸ ಒಂದು ಮನೆಯಲ್ಲಿ ದುಃಖದ ಕೂಗು ಕೇಳ್ತದೆ, ಕುಂತಿಗೆ ಕೇಳಿಸ್ತದಂತೆ. ಆದ್ದರಿಂದ ಕುಂತಿ ದೇವಿ ಬಂದು ವಿಚಾರಿಸ್ತಾಳೆ. ಇರಲಿರಲು ಮಾಸಾಂತರದಲ ನೆರೆಮನೆಯ ಶೋಕಾರ್ತರವದಬ್ಬರದ ಕೇಳಿದು ಕುಂತಿ ಸಾಯಂಕಾಲ ಸಮಯದಲ್ಲಿ ಬರದಿನೈ ತಂದು ಅಕಟ ಭೂಸುರವರ ನಿರೋಧವಿದೇನು ದುಃಖೋತ್ಕರುಷವಾಕಸ್ಮಿಕವದೆಂದಳು ಕುಂತಿ ವಿನಯದಲ್ಲಿ. ಹೀಗಿರುತ್ತಾ ಒಂದು ಮಾಸ ಅಂದರೆ ಒಂದು ತಿಂಗಳ ಕಾಲ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ನೆರೆಮನೆಯಲ್ಲಿ ಶೋಕಾರ್ಥವಾಗಿ ಅಳುತ್ತಾ ಇದ್ದಾರಂತೆ. ಮಾತೃ ಹೃದಯ, ಇನ್ನೊಬ್ಬರ ದುಃಖವನ್ನು ನೋಡಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿಯಲ್ಲಿರುವಂತಹ ಕುಂತಿ ಆ ದುಃಖವನ್ನು ಪರಿಹರಿಸಬೇಕು ಎಂಬ ಹಂಬಲ ಇರುವಂತಹ ಕುಂತಿ ಸಾಯಂಕಾಲ ಸಮಯದಲ್ಲಿ ಅಳುತ್ತಿರುವಂತಹ ಮನೆಗೆ ಬರ್ತಾಳಂತೆ. ಬಂದು ಕೇಳುತ್ತಾಳೆ, ಯಾಕೆ ಅಳುತ್ತಾ ಇದ್ದೀರಿ? ನಿಮಗೆ ಏನು ಕಷ್ಟ ಬಂದಿದೆ? ನನ್ನಲ್ಲಿ ಹೇಳಿಕೊಳ್ಳಬೇಕು. ಕಷ್ಟವನ್ನು ಪರಿಹರಿಸುವುದಕ್ಕೆ ಸಾಧ್ಯವಾದರೆ ನಾನು ಪರಿಹರಿಸ್ತೇನೆ ಅಂತ ಕೇಳುತ್ತಾಳೆ. ಇಂತಹ ಸಂತೋಷದ ಸಂದರ್ಭದಲ್ಲಿ ಚಿಡಿಲು ಬಡಿದ ಹಾಗೆ ನೀವು ಈ ರೀತಿಯಾಗಿ ದುಃಖಿಸ್ತಾ ಇದ್ದೀರಲ್ಲ, ಯಾಕೆ? ನಿಮಗೆ ಏನಾಯಿತು ಕೇಳ್ತಾಳೆ. ಆದರೆ ನಿಡುಸುಯಿದಂತಹ ಬ್ರಾಹ್ಮಣ ಅತಿ ದುಃಖದಿಂದ ಹೇಳ್ತಾನಂತೆ, ಏನು ಹೇಳಲಿ? ಕಷ್ಟವನ್ನು ಯಾರಲ್ಲಿ ಹೇಳಿಕೊಂಡ್ರೂ ಅದನ್ನು ಪರಿಹರಿಸುವುದಕ್ಕೆ ಸಾಧ್ಯ ಇಲ್ಲ, ಅಂತಹ ಸ್ಥಿತಿಯಲ್ಲಿದ್ದೇವೆ. ಯಾಕೆ ಹೇಳಬೇಕು? ನಮ್ಮ ಕಷ್ಟವನ್ನು ನಾವು ಅನುಭವಿಸಬೇಕು ಹೇಳಿದಾಗ ಹೇಳಬೇಕು. ಹೇಳಬೇಹುದು ತನ್ನ ನಿಷ್ಠವನಾಳಿಗೊಳ್ಳದ ಸುಜನ ನಿಕರಕ್ಕೆ ಕೇಳಬೇಹುದು ದೀನರಹ ವಿಪ್ರೇಂದ್ರ ರೂಪತಿಯ. ಹೇಳು ನೀನೆಲೆ ವಿಪ್ರತಾನಿದ ಕೇಳಿ ದುಃಖಿತೆಯಾಗಲಾಗದೆ. ಹೇಳು ನೀನೆಲೆ ವಿಪ್ರ ತಾನಿದ ಕೇಳಿ ದುಃಖಿತೆಯಾಗಲಾಗದೆ. ಹೇಳ್ ನ ದುಃಖಂ ಪಂಚವಿತ್ಸಹವೆನ್ನದೇ ವಚನ. ಹೇಳು ಹೇಳು ನೀನೆಲೆ ವಿಪ್ರ. ಹೇಳಬಹುದು ಅಂತ ಹೇಳ್ತಾಳೆ. ತಮಗೆ ಬಂದಂತಹ ಕಷ್ಟವನ್ನು ಹೇಳಬಹುದು. ಯಾರಲ್ಲಿ? ಆಳಿಗೊಳ್ಳದ ಸುಜನನಿಕರ. ಯಾರು ಸುಜನರಿದ್ದಾರೆ ಅಂಥವರಲ್ಲಿ ಹೇಳಿಕೊಳ್ಳಬೇಕು. ಯಾರು ತಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರಲ್ಲಿ ಹೇಳಿಕೊಳ್ಳಬೇಕು. ನಮ್ಮ ಕಷ್ಟವನ್ನು ಕೇಳಿ ಆಚೆ ಹೋಗಿ ಅಪಹಾಸ್ಯ ಮಾಡುವವರಲ್ಲಿ ಹೇಳುವುದಲ್ಲ. ಯಾರು ಸುಜನರಿದ್ದಾರೆ ನಮ್ಮ ಕಷ್ಟವನ್ನು ಹೇಳಿಕೊಳ್ಳಬೇಕು. ಆ ಕಷ್ಟವನ್ನು ಪರಿಹರಿಸುವುದಕ್ಕೆ ಏನಾದರೂ ಉಪಾಯವನ್ನು ಹೇಳಬಹುದು. ಯಾರು ನಮ್ಮ ಕಷ್ಟವನ್ನು ಪರಿಹರಿಸುವುದಕ್ಕೆ ಸಾಧ್ಯ ಇದೆಯೋ ಅಂಥವರಲ್ಲಿ ಹೇಳಿಕೊಳ್ಳಬಹುದು. ಒಂದು ಸುಜನರಲ್ಲಿ ಹೇಳಿಕೊಳ್ಳಬೇಕು. ಇನ್ನು ಪರಿಹರಿಸುವುದಕ್ಕೆ ಯಾರಲ್ಲಿ ಸಾಮರ್ಥ್ಯ ಇದೆಯೋ ಅಂಥವರಲ್ಲಿ ಹೇಳಿಕೊಳ್ಳಬಹುದು.
ಆದ್ದರಿಂದ ನೀವು ನನ್ನಲ್ಲಿ ಹೇಳಬಹುದು. ತಾನಿದಕ್ಕೆ ಏನಾದರೂ ನಿಮ್ಮ ಕಷ್ಟ ಪರಿಹಾರಕ್ಕೆ ಉಪಾಯವನ್ನು ಆಲೋಚನೆ ಮಾಡುವುದಕ್ಕೆ ಸಾಧ್ಯವಿದೆಯೇ ಎನ್ನುವುದನ್ನು ನಾನು ನೋಡುತ್ತೇನೆ. ಆದ್ದರಿಂದ ನೀವು ನನ್ನಲ್ಲಿ ಹೇಳಿಕೊಳ್ಳಬೇಕು, ಹೇಳಬೇಕು ಎಂದು ವಿನಯದಿಂದ ಕೇಳಿಕೊಳ್ಳುತ್ತಾಳಂತೆ. ಆವಾಗ ಬ್ರಾಹ್ಮಣನಿಗೂ ಹೇಳಬಹುದು ಅಂತ ಅನ್ನಿಸಿತು. ಆದ್ದರಿಂದಲೇ ಹೇಳ್ತಾನೆ, ಇಲ್ಲಿಂದ ಹೊರಬಾಹೆಯಲ್ಲಿ ಒಬ್ಬ ರಕ್ಕಸನಿದ್ದಾನೆ, ಮಹಾಭಯಂಕರನಿದ್ದಾನೆ, ಊರ ಹೊರಗಿದ್ದಾನೆ. ಆದರೆ ಆಯ್ದೊಬ್ಬನ ಮನೆಯಿಂದ, ಅಂದರೆ ಪ್ರತಿಯೊಬ್ಬನ ಮನೆಯಿಂದಲೂ ಅವನಿಗೆ ಒಂದು ದಿನಕ್ಕೆ ಬೇಕಾದಷ್ಟು ಅವನಿಗೆ ಹೋಗಬೇಕು. ಅಷ್ಟು ಹೋಗದೇ ಇದ್ದರೆ ಅವ ಊರಿಗೆ ಬರ್ತಾನೆ. ಊರಿಗೆ ಬಂದರೆ ಇಲ್ಲಿರುವಂಥವರನ್ನೆಲ್ಲ ತಿನ್ನುತ್ತಾನೆ. 2 ಎತ್ತುಗಳನ್ನು ಕಟ್ಟಿರುವಂತಹ ಒಂದು ಬಂಡಿ ಅನ್ನ, ಅಂದರೆ 12 ಕಂಡುಗದ ಅನ್ನ ಅಂತೆ. 12 ಕಂಡುಗದ ಅನ್ನ, ಅದಕ್ಕೆ ಬೇಕಾದಂತಹ ಮೇಲೋಗರಗಳು, ತುಪ್ಪ, ಮೊಸರು, ಹಾಲು ಇದೆಲ್ಲವೂ ಬೇರೆ ಬೇರೆಯಾಗಿ ಒಂದು ಬಂಡಿಯಲ್ಲಿ ಇಟ್ಟು ಅವನಿಗೆ ಕಳುಹಿಸಿಕೊಡಬೇಕು. ಒಬ್ಬನನ್ನು ಆತನ ಆ ಎತ್ತುಗಳನ್ನು ಓಡಿಸಿಕೊಂಡು ಹೋಗಬೇಕು. ಹೋದರೆ ಎಲ್ಲವನ್ನೂ ತಿಂದು ಆ ಎತ್ತುಗಳ ಸಮೇತವಾಗಿ ತೆಗೆದುಕೊಂಡು ಹೋದಂತಹ ಮನುಷ್ಯನನ್ನು ಸಮೇತವಾಗಿ ಅವ ತಿಂತಾನೆ. ಈ ರೀತಿಯಾಗಿ ಏಕಚಕ್ರಪುರದಲ್ಲಿ ನಮಗೆ ತುಂಬ ತೊಂದರೆಯನ್ನು ಕೊಡುವಂತಹ ಒಬ್ಬ ರಕ್ಕಸ ಇದ್ದಾನೆ. ಅವನಿಂದಾಗಿ ನಮಗೆ ಈ ದುಃಖ ಪರಿಹರಿಸಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತಾ ಇಲ್ಲ. ನಾಳೆ ನನ್ನ ಸರದಿ, ನಾಳೆ ನಾನು ಕಳುಹಿಸಿಕೊಡಬೇಕು. ನಾವಿರುವವರು 3, ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಗ ಚಿಕ್ಕವ. ಮಗನನ್ನು ಕಳುಹಿಸಿಕೊಡಲೇ ನನಗೆ ಪ್ರಪಂಚದಲ್ಲಿ ಅಪಖ್ಯಾತಿ. ನಾಳೆ ನಾನು ಸತ್ತ ಮೇಲೆ ನನಗೆ ಪಿಂಡವನ್ನು ಬಿಡಬೇಕು ಅಂತಾದರೆ ನನ್ನ ಮಗ ಬೇಕು. ಅವನನ್ನು ಕಳುಹಿಸಿಕೊಡುವುದಕ್ಕಾಗುವುದಿಲ್ಲ. ನಾನು ಹೋಗಲೇ ಅಂತ ಕೇಳಿದರೆ, ನಾನು ಹೋದೆ ಅಂತಾದರೆ ಅವರ ಹೊಟ್ಟೆಯನ್ನು ಹೊರೆಯುವವರು ಯಾರು? ಆದ್ದರಿಂದ ದುಃಖ, ಏನು ಮಾಡಲಿ ಎಂದು ಕೇಳಿದಾಗ ಕುಂತಿ ಹೇಳ್ತಾಳೆ, ಹೆದರಬೇಡಿ, ನಾನು ವ್ಯವಸ್ಥೆ ಮಾಡ್ತೇನೆ. ಐಸಲೇ ನಿಮಗಾದ ಗಸಣಿಗಿದೆ ಸರಪತ್ತಂಜ ಬೇಡ, ಮಹಾಸುರನ ಬಾಣಸದ ಬೀಯಕೆ ರಪಣ ಉಂಟೆ ಮಗೆ. ಏಸು ಕಂಡುಗದಕ್ಕಿ ಏಸು ಕಂಡುಗದಕ್ಕಿ ಯೋಗರ ವೈಸ ನೀನಳವಡಿಸು. ಮೇಲುಂಟೇಸು ಸಾಧನವನಿತುವನು ತೆಗೆಸೆಂದಳ ಕುಂತಿ, ತೆಗೆಸೆಂದಳ ಕುಂತಿ. ಇಷ್ಟೆಲ್ಲ ಬಹಳ ದುಃಖದಿಂದ ಬ್ರಾಹ್ಮಣ ಹೇಳಿಕೊಂಡಾಗ ಕುಂತಿ ಹೇಳ್ತಾಳೆ, ಹೌದಾ, ಆಗ ನೀವು ಅಂಜಬೇಡಿ, ನಿಮಗೆ ಬಂದಂತಹ ಕಷ್ಟಕ್ಕೆ ನೀವು ಅಂಜಬೇಕಾದಂಥ ಅವಶ್ಯಕತೆ ಇಲ್ಲ. ನೀವು ಹೇಳುವಂತಹ ಮಹಾ ಅಸುರನಿದ್ದಾನಲ್ಲ, ಅವನ ಊಟಕ್ಕೆ ಬೇಕಾಗುವಂತಹ ಎಲ್ಲ ಸವಲತ್ತುಗಳನ್ನು ಸಿದ್ಧಪಡಿಸಿ ಅದನ್ನು ಪರಿಹರಿಸುವುದಕ್ಕೆ, ನಿಮ್ಮ ಕಷ್ಟವನ್ನು ಪರಿಹರಿಸುವುದಕ್ಕೆ ನಮ್ಮಲ್ಲಿ ಉಪಾಯ ಉಂಟು ಅಂತ ಹೇಳ್ತಾಳೆ. ಅವನಿಗೆ ಎಷ್ಟು ಕಂಡುಗದ ಅಕ್ಕಿದ ಅನ್ನ ಬೇಕು? 12 ಕಂಡುಗದ ಅಕ್ಕಿ, ಅಷ್ಟು ಅನ್ನ. ಅದಕ್ಕೆ ಬೇಕಾಗುವಂತಹ ಮೇಲೋಗರ, ಮತ್ತು ಅದಕ್ಕೆ ಹಾಲು, ಮೊಸರು, ತುಪ್ಪವೋ ಇದೆಲ್ಲವನ್ನು ನೀವು ಸಿದ್ಧಪಡಿಸಿ ನಾಳಿನ ಹೊತ್ತಿಗೆ ಆ ಊಟವನ್ನು
ತೆಗೆದುಕೊಂಡು ಹೋಗುವುದಕ್ಕೆ ನನ್ನ ಮಗನನ್ನು ಕಳುಹಿಸಿಕೊಡ್ತೇನೆ ಅಂತ ಹೇಳ್ತಾಳೆ. ನನ್ನ ಮಗನಾದಂತಹ ಭೀಮಸೇನ. ಬ್ರಾಹ್ಮಣನಿಗೆ ಆಶ್ಚರ್ಯ ಆಗುತ್ತದೆ. ಏನು ತಾಯಿ, ಯಾರಾದರೂ ಸಾಲವನ್ನು ಕೇಳಿದರೆ ಸಾಲ ಕೊಟ್ಟು ಹಿಂದೆ ಪಡೆಯುವವರಿದ್ದಾರೆ, ಆದರೆ ಇನ್ನೊಬ್ಬರ ಕಷ್ಟಕ್ಕಾಗಿ ತನ್ನ ಮಗನನ್ನೇ ಕೊಡುವಂತಹ ಮಹಾತಾಯಿ ನೀನು. ಹೀಗಿರುವುದಕ್ಕೆ ಸಾಧ್ಯ ಇದೆಯೇ? ಕುಂತಿ ಹೇಳ್ತಾಳೆ, 5 ಮಕ್ಕಳಿದ್ದಾರೆ ನನಗೆ. ಇವನನ್ನು ಸಾಕುವುದಕ್ಕೆ ನನಗೆ ಕಷ್ಟ ಆಗುತ್ತಾ ಇದೆ. ಭಿಕ್ಷಾಟನೆ ಮಾಡಿ ತಂದಂತಹ ಅನ್ನದಲ್ಲಿ ಅರ್ಧ ಭಾಗವನ್ನು ಅವನು ಒಬ್ಬನೇ ತಿಂತಾನೆ, ಉಳಿದವರಿಗೆ ಸ್ವಲ್ಪ ಸ್ವಲ್ಪ ಸಿಗುವುದು. ಉಳಿದ ಅರ್ಧ ಭಾಗವನ್ನು ನಾವು 5 ಹಂಚಿಕೊಂಡು ತಿಂತಾ ಇದ್ದೇವೆ. ಆತನ ಹೊಟ್ಟೆ ತುಂಬಿಸುವುದಕ್ಕೆ ನನಗೆ ಕಷ್ಟ ಆಗುತ್ತದೆ. ಆದ್ದರಿಂದ ಅವನನ್ನು ಕಳುಹಿಸಿಕೊಡ್ತೇನೆ, ನೀವು ಚಿಂತಿಸಬೇಡಿ, ನೀವು ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾಳೆ. ಇಷ್ಟು ಹೇಳಿ ಆ ಬ್ರಾಹ್ಮಣನನ್ನು ಸಮಾಧಾನಪಡಿಸಿ ಕುಂತಿ ತನ್ನ ಮನೆಗೆ ಬರ್ತಾಳೆ. ಬಂದು ಬಲುಹಿನಲಿ ಭೂಸುರನ ಚಿತ್ತವ ತಿಳುಹಿ ಬಂದಳು ಮನೆಗೆ. ಭೀಮನ ಕೆಲಕ್ಕೆ ಕರೆದಳು, ಹೇಳಿದಳು ಹೇರಾಳದೌತಣವ. ಉಲಿದು ಮುದದಲ್ಲಿ ಭೀಮ ಬಾಹಪ್ಪಳಿಸಿದನು, ಯಮನಂದನಾದಿಗಳು ಅಳಲಿ ನುಡಿದರು. ದೈತ್ಯ ಜಯ ಸಂಶಯದ ಭೇದದಲ್ಲಿ. ಬ್ರಾಹ್ಮಣ ಸುಲಭದಲ್ಲಿ ಒಪ್ಪಲಿಲ್ಲ, ಆಗುವುದಿಲ್ಲ ಅಂತ ಹೇಳುತ್ತಾನೆ. ನನ್ನ ಕಷ್ಟಕ್ಕಾಗಿ ಕಂಡವರ ಮಕ್ಕಳನ್ನು ಬಲಿ ಕೊಡುವುದಕ್ಕೆ ನಾನು ಸಿದ್ಧನಿಲ್ಲ ಅಂತ ಹೇಳುತ್ತಾನೆ. ಬಹಳ ರೀತಿಯಲ್ಲಿ ಹೇಳ್ತಾಳೆ ಕುಂತಿದೇವಿ. ಹಿಂದೆ ದದೀಚಿ ಮಹರ್ಷಿ ದೇವತೆಗಳಿಗೆ ರಾಕ್ಷಸರಿಂದ ಕಷ್ಟ ಬಂದಾಗ ಅವರನ್ನು ಕೊಲ್ಲಬೇಕು ಅಂತಾದರೆ ದದೀಚಿ ಮಹರ್ಷಿಯ ಬೆನ್ನು ಮೂಳೆ ಬೇಕು ಅಂತಾಯಿತು. ದದೀಚಿಯಲ್ಲಿ ಕೇಳಿಕೊಂಡ್ರಂತೆ ಹೀಗೀಗೆ ಅಂತ. ದದೀಚಿ ತನ್ನ ಬೆನ್ನ ಮೂಳೆಯನ್ನೇ ದೇವೇಂದ್ರನಿಗೆ ಆಯುಧವಾಗಿ ಕೊಟ್ಟನಂತೆ. ಅದೇ ಆತನ ಕೈಯಲ್ಲಿರುವಂತಹ ವಜ್ರಾಯುಧ. ದೇವೇಂದ್ರನ ಕೈಯಲ್ಲಿರುವುದು ದದೀಚಿಯ ಬೆನ್ನ ಮೂಳೆ. ಹಾಗೆ ತನ್ನ ದೇಹವನ್ನೇ ತ್ಯಾಗ ಮಾಡಿ ದದೀಚಿ ತನ್ನ ಬೆನ್ನ ಮೂಳೆಯನ್ನೇ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ತ್ರೇತಾಯುಗದಲ್ಲಿ ನೋಡಿದರೆ ದಿಲೀಪ ಒಂದು ಚಿಕ್ಕದಾದಂತಹ ಹಕ್ಕಿಯನ್ನು ಹದ್ದು ಓಡಿಸಿಕೊಂಡು ಬಂದದ್ದು. ಆಹಾರ ಬೇಕು ಅಂತ ಆ ಚಿಕ್ಕ ಹಕ್ಕಿ ದಿಲೀಪನಲ್ಲಿ ಬಂದು ಶರಣಾಯಿತು, ರಕ್ಷಿಸಬೇಕು ನನ್ನನ್ನು. ಹದ್ದಿನಲ್ಲಿ ಕೇಳಿದ್ನಂತೆ, ನಿನಗೆ ಏನು ಬೇಕು ಅಂತ. ನನಗೆ ಹಕ್ಕಿಯಷ್ಟೇ ಮಾಂಸ ಇರುವಷ್ಟು ತೂಕದ ಮಾಂಸವನ್ನು ನಿನ್ನ ತೊಡೆಯ ಭಾಗದಿಂದ ಕೊಡು ಅಂತ ಕೇಳುತ್ತದೆ. ಆಲೋಚನೆ ಮಾಡಲಿಲ್ಲ, ಕಡಿದು ಕೊಟ್ಟನಂತೆ. ಅದೇ ರೀತಿಯಾಗಿ ಜೀಮುತ ವಾಹನ ಹಾವುಗಳನ್ನು ವೈನತೆಯ ಗರುಡ ತಿನ್ನುತ್ತಾ ಇರುವಂಥ ಸಂದರ್ಭದಲ್ಲಿ ತಾನೇ ಆಹಾರವಾಗಿ ನಿಂತವ, ಆ ಸರ್ಪ ಜಾತಿಯನ್ನು ಉಳಿಸಿದಂಥವ. ಹೀಗೆಲ್ಲ ಮಹಾತ್ಮರಿದ್ದಾರೆ. ಅದೇ ರೀತಿಯಾಗಿ ನನ್ನ ಮಗನನ್ನು ಕಳುಹಿಸಿಕೊಡುವುದು ದೊಡ್ಡ ಸಂಗತಿ ಏನಲ್ಲ ಅಂತ ಹೇಳಿ ಅವನನ್ನು ಒಪ್ಪಿಸಿ ಬಂದಿದ್ದಾಳೆ. ಬಂದು ಭೀಮಸೇನನನ್ನು ಕರೆದಿದ್ದಾಳಂತೆ. ಕರೆದು ಹೇಳ್ತಾಳೆ, ನಿನಗೆ ನಾಳೆ ಒಂದು ಒಳ್ಳೆಯ ಊಟ ಉಂಟು. ಭೀಮಸೇನನಿಗೆ ತುಂಬ ಸಂತೋಷ ಆಗುತ್ತದೆ. ಏನು ಅಂತ ಕೇಳ್ತಾಳೆ. ಬ್ರಾಹ್ಮಣನಿಗೆ ಬಂದಂಥ ಕಷ್ಟವನ್ನೆಲ್ಲ ಹೇಳಿ 12 ಕಂಡುಗದ ಅಕ್ಕಿಯ ಅನ್ನ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಮೇಲೋಗರಗಳೆಲ್ಲ ಉಂಟು. ನಿನಗೆ ಅರೆಹೊಟ್ಟೆಯಲ್ಲಿ ಒಂದು ಜೀವನ ಮಾಡ್ತಾ ಇದ್ದು ಹೇರಾಳದ ಔತಣದ ಊಟ ಉಂಟು, ಆದ್ದರಿಂದ ಸಿದ್ಧನಾಗು ನಾಳೆಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಧರ್ಮರಾಜ ಮತ್ತು ಅರ್ಜುನನಿಗೆ ಬೇಸರ ಆಗುತ್ತದೆ. ಒಂದು ವೇಳೆ ರಾಕ್ಷಸನ ಜೊತೆಯಲ್ಲಿ ಹೋರಾಟ ಮಾಡಬೇಕು, ಭೀಮಸೇನನನ್ನು ಕಳುಹಿಸಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಕಳವಳಿಸಿದ್ರಂತೆ. ಅನ್ನ ಬಂಡಿ
ಬದಿಯಲ್ಲುಂಟು, ಇಡುವುದು ಹೇಗೆ ಎನ್ನುವ ಹಾಗೆ ಹೋಗುವಾಗಲೇ ತಿನ್ನುತ್ತಾ ಹೋಗುತ್ತಾನೆ. ಆದ್ರಲ್ಲಿ ದೊಡ್ಡದಾದಂತಹ ಮರವನ್ನು ಮುರಿದು ಪುನಃ ಇವನ ಬೆನ್ನಿನ ಮೇಲೆ ಬಾರಿಸ್ತಾನಂತೆ. ಬಾರಿಸಿದಾಗ ಮೆಲ್ಲನೆ ತಿರುಗಿ ನೋಡಿ ಸಮಚಿತ್ತದಲ್ಲಿ ಉಂಡೆವೈ ಸಮಚಿತ್ತದಲ್ಲಿ ನೀವು ಕೊಂಡಿರೈ, ಗಾಯಗಳ ನಡೆಯಲಿ ಹಿಂಡುವಿರಲೈ, ನಾವು ಸಹಿತ ಈ ಊರಹಾರುವರ ಉಂಡೆವೈ ಫಲಕಾಲ ಕಿಂದಿನಲ್ಲಿ ಉಂಡದೂಟ ಕಣ ನಿಧಾನವು ಕಂಡ ಪರಶುವಿನಾಣೆನ್ನುತ್ತ ಮದವೇರಿದನು ಭೀಮ. ಬಕಾಸುರನಲ್ಲಿ ಭೀಮಸೇನ ಹೇಳ್ತಾನೆ, ಉಂಡೆವೈ ಸಮಚಿತ್ತದಲ್ಲಿ, ಸಮಚಿತ್ತದಲ್ಲಿ ಯಾವುದೇ ಸಮಾಧಾನದಿಂದ ಎಲ್ಲವನ್ನು ಊಟ ಮಾಡಿದ್ದೇನೆ. ನೀನು ಹೊಡೆದದ್ದೋ ಇನ್ನೊಂದು ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾನೆ. ನೀವು ಕೊಂಡಿರಿ ಈ ಗಾಯಗಳನ್ನು, ನನ್ನ ಮೇಲೆ ನೀವು ಗಾಯವನ್ನು ಮಾಡಿದ್ದೀರಿ, ನನ್ನನ್ನು ಹಿಂಡಬೇಕು ಅಂತ ಮನಸ್ಸು ಮಾಡ್ತಾ ಇದ್ದಿ. ನನ್ನನ್ನು ಮಾತ್ರ ಅಲ್ಲ, ನಾವು ಸಹಿತಿ ಊರ ಹಾರುವರ, ಊರಿನಲ್ಲಿರುವಂಥ ಬ್ರಾಹ್ಮಣರನ್ನೆಲ್ಲ ನೀನು ನಾಸಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಿ. ಸತ್ಯ ಹೇಳಬೇಕು ಅಂತಾದರೆ ಉಂಡೆವೈ ಹಲಕಾಲ ಕಿಂದಿನ ಊಟ, ಹಲವು ಕಾಲ ಆಯಿತು ನಾನು ಈ ರೀತಿಯ ಊಟ ಮಾಡದೇ ಇದ್ದೆ. ಈ ದಿವಸ ನಾನು ಅಂತಹ ಊಟವನ್ನು ಮಾಡಿದ್ದೇನೆ, ಬಹಳ ಸಂತೋಷವನ್ನು ಕೊಟ್ಟಿದೆ. ಕಂಡ ಪರಶುವಿನ ಆಣೆ, ಆ ಭಗವಂತನಾದಂಥ ಪರಮೇಶ್ವರನ ಆಣೆಯಾಗಿಯೂ ನನಗೆ ಇವತ್ತಿನ ಊಟ ತೃಪ್ತಿಯನ್ನು ಕೊಟ್ಟಿದೆ ಎಂದು ಹೇಳಿ ನಿಧಾನಕ್ಕೆ ಎದ್ದು ತನ್ನ ಮೈಯನ್ನೊಮ್ಮೆ ಕೊಡವಿ ಆತನಲ್ಲಿ ಹೋರಾಟಕ್ಕಿಳಿತಾನಂತೆ. ಭೀಮಸೇನ ಹೋರಾಟವನ್ನು ಮಾಡುತ್ತಾನೆ. ಭೀಮ ಸಿಕ್ಕಿದ ಅಂತ ಅವನನ್ನು ಎರಡು ಕೈಯಲ್ಲಿ ಹಿಡ್ಕೊಳ್ತಾನೆ ಬಕಾಸುರ. ಆದರೆ ಅಲ್ಲಿಂದಲೇ ಆತನನ್ನು ಬದಿಗೊತ್ತಿ ನೆಲಕ್ಕೆ ಬಡಿದಿದ್ದಾನಂತೆ. ಒಂದೊಮ್ಮೆಗೆ ಇವರೊಬ್ಬರ ಹೋರಾಟವನ್ನು ಕಂಡು ವಾಸುಕಿ ತಲೆ ಅಲುಗಾಡಿಸಿದನಂತೆ ಭಾರಕ್ಕೆ. ಅಂತಹ ಯುದ್ಧವನ್ನು ಭೀಮಸೇನ ಮತ್ತು ಬಕಾಸುರ ಮಾಡ್ತಾರೆ. ಆಮೇಲೆ ಮರವನ್ನು ಹಿಡಿದು ಈತನನ್ನು ಹೊಡಿಬೇಕು ಅಂತ ಬಂದಂತಹ ಬಕಾಸುರನ ಮರವನ್ನೇ ಕಿತ್ತು ಆತನನ್ನು ಕೆಳಬೀಳಿಸಿ ಆತನ ಆಳ್ಳೆಯ ಮೇಲೆ ಬಾರಿಸ್ತಾನಂತೆ. ಬಾರಿಸಿದಾಗ ಮೂಗಿನಿಂದ ರಕ್ತವನ್ನು ಕಾರಿ ಬಕಾಸುರ ಸತ್ತು ಬಿದ್ದಿದ್ದಾನೆ. ಸತ್ತು ಬಿದ್ದಂತಹ ಆ ರಾಕ್ಷಸ ಬಕಾಸುರನನ್ನು ತಂದಂತಹ ಗಾಡಿಗೆ ಕಟ್ಟಿ ಎಳಕೊಂಡು ಊರಿನ ಹೊರಬಾಹೆಗೆ ತಂದು ಇಟ್ಟಿದ್ದಾನಂತೆ. ಈ ಅಮಾನುಷ ಶಕ್ತಿಯ ಮರರಾಯಗಳವಲ್ಲೆಂದು ವಿಪ್ರನಿಕಾಯಕಿದು ಸಾಮಾನ್ಯವೇ ನಗ್ಮಗ್ರಹಾರದಲ್ಲಿ ಕಾಯಿದವರಿವರೆಂದು ವಿಪುಲಶ್ರೇಯ ಪದ್ಮಜ ಸೋಮಧರ ನಾರಾಯಣರು ಕೊಡಲೆಂದು ಹರಸಿದು ಭೂಸುರ ವ್ರಾತ. ಹೊರಬಾಹೆಯಲ್ಲಿ ಬಕಾಸುರನ ಹೆಣವನ್ನು ಊರವರೆಲ್ಲ ನೋಡುತ್ತಾರಂತೆ. ನೋಡಿದಾಗ ಅವರಿಗೆ ಆಶ್ಚರ್ಯ ಆಯಿತು. ಈ ಅಮಾನುಷವಾದಂತಹ ಶಕ್ತಿ ಅಮರರಿಗೂ ಕೂಡ ಇಲ್ಲದೇ ಇರುವಂತಹ ಶಕ್ತಿ ಇದು. ಇವರು ವಿಪ್ರರು. ಈ ವಿಪ್ರರ ಸಮೂಹಕ್ಕೆ ಅಸಾಮಾನ್ಯವಾದಂತಹ ಒಂದು ಜಯವನ್ನು ಈ ವಿಪ್ರರು ತಂದುಕೊಟ್ಟಿದ್ದಾರೆ ನಮ್ಮ ಅಗ್ರಹಾರಕ್ಕೆ.
ಈ ಅಗ್ರಹಾರವನ್ನು ಕಾದು ಕೊಟ್ಟಿದ್ದಾರೆ. ಇಲ್ಲದೇ ಇದ್ದರೆ ದಿವಸಕ್ಕೊಬ್ಬನನ್ನು ಕಳ್ಕೊಳ್ಬೇಕಾದೀತು. ಆ ಕಳಕೊಳ್ಳುವಿಕೆಯನ್ನು ಅವರು ಉಳಿಸಿಕೊಟ್ಟಿದ್ದಾರೆ, ನಮ್ಮನ್ನು ಉಳಿಸಿದರು. ಅವರಿಗೆ ವಿಪುಲವಾದಂತಹ ಶ್ರೇಯಸ್ಸನ್ನು ಆ ಭಗವಂತ, ಬ್ರಹ್ಮ, ಈಶ್ವರ, ಆ ನಾರಾಯಣ ಅವರು ಕರುಣಿಸಲಿ ಎಂದು ಆ ಬ್ರಾಹ್ಮಣರು ಹಾರೈಸಿದರು ಎಂಬಲ್ಲಿಗೆ 10ನೇ ಸಂಧಿ ಮುಕ್ತಾಯಗೊಳ್ಳುತ್ತದೆ. ಇನ್ನು 11ನೇ ಸಂಧಿ. ವೀರಕುಂತಿ ಗಿರುಳು ಅಂಗಾರವರ್ಮನ ಗೆಲಿದು ಹೊಕ್ಕರು ಧಾರಿಣಿ ಸುರವೇಶದಲ್ಲಿ ಪಾಂಚಾಲ ಪಟ್ಟಣವ ಅರಸ ಕೇಳೈ ಕಲಿಬಕಾಸುರ ಮರಣ ಸಮಾನಾಂತರದೊಳ್ ಆ ಪುರದೊಳಿದ್ದರು ವಿಮಲ ವಿಪ್ರಸ್ತೋಮದೊಡಗೂಡಿ ವರುಷ ತುಂಬಿತು ನಮ್ಮ ಹಸ್ತಿನಪುರವ ಹೊರವಂಟಂದಿನಲಿಯೇ ಅರಸ ಕುಂತಿ ದೇವಿಗಂದನು ಧರ್ಮಸುತನಗುತ. ಅರಸನಾದಂತಹ ಜನಮೇಜಯನಿಗೆ ವೈಶಂಪಾಯನರು ಹೇಳುತ್ತಾ ಇದ್ದಾರೆ, ಕಲಿಬಕಾಸುರನ ಮರಣಕಾಲದ ಆ ಹೊತ್ತಿನಲ್ಲಿ ಅಲ್ಲಿ ತುಂಬ ಸಂತೋಷದಿಂದ ಅಲ್ಲಿರುವಂತಹ ವಿಪ್ರರ ಜೊತೆಗೂಡಿಕೊಂಡು ಅವರು ಇರ್ತಾ ಇದ್ರಂತೆ. ಆ ಹೊತ್ತಿಗೆ ತಾಯಿಯಾದಂತಹ ಕುಂತಿದೇವಿಯಲ್ಲಿ ಧರ್ಮರಾಜ ಹೇಳ್ತಾನಂತೆ, ನಾವು ಹಸ್ತಿನಾವತಿಯನ್ನು ಬಿಟ್ಟು ಇಂದಿಗೆ 1 ವರ್ಷ ತುಂಬಿತು. ಆ 1 ವರ್ಷ ತುಂಬಿ ನಾವು ಬೇರೆ ಬೇರೆ ಕಡೆಯಲ್ಲೆಲ್ಲ ತೊಳಲಾಡಿಕೊಂಡು ಸುಮಾರು 6 ತಿಂಗಳಿನಿಂದ ಈ ಏಕಚಕ್ರಪುರದಲ್ಲಿ ನಾವು ವಾಸಿಸ್ತಾ ಇದ್ದೇವೆ. ಈ ಬ್ರಾಹ್ಮಣರ ಜೊತೆಯಲ್ಲಿ ನಾವು ಸಜ್ಜನರ ಸಹವಾಸವನ್ನು ಮಾಡ್ತಾ ಇದ್ದೇವೆ. ದಿನನಿತ್ಯ ಪುರಾಣ ವಾಚನ ಇದೆಲ್ಲವನ್ನು ಕೇಳುವಂತಹ ಸೌಭಾಗ್ಯ ನಮಗೆ ಒದಗಿತು ಎಂದು ಹೇಳುತ್ತಿರುವಂತಹ ಸಮಯದಲ್ಲಿ ಅಲ್ಲಿಗೆ ಹೊಸತಾಗಿ ಒಬ್ಬ ವಿಪ್ರೋತ್ತಮ ಬರ್ತಾರಂತೆ. ಬೇರೆ ಬೇರೆ ದಿಕ್ಕಿನಲ್ಲೆಲ್ಲ ಇದ್ದು ಬಂದವರು. ಅವರು ಯಾಚಕರಾಗಿ ಈ ಏಕಚಕ್ರಪುರವನ್ನು ಪ್ರವೇಶ ಮಾಡಿದಾಗ ಧರ್ಮರಾಯ ಇರುವಂತಹ ಮನೆಗೆ ಬಂದಂತಹ ಅವರಲ್ಲಿ ಧರ್ಮರಾಯ ಪ್ರಶ್ನಿಸ್ತಾನೆ, ಎತ್ತಡಿನಿಂದಲೇ ಬರವು ಬಳಿಕಿನ್ನೆತ್ತ ಗಮನವು ಪೂರ್ವ ಸುಕೃತವ ಹೊತ್ತು ದಿನ ದಿವಸವಿದಿಲಾಸು ಜನ ಸಂಸರ್ಗ ಉತ್ತರೋತ್ತರ ಸಿದ್ಧಿ ಇಲ್ಲಿಲ್ದಿತ್ತಲೇ ಉತ್ತರೋತ್ತರ ಸಿದ್ಧಿ ಇಲ್ಲಿಂದಿತ್ತಲ ಮಗನೆ ಹಸ್ತಿನಾಪುರದತ್ತನಿಂದವೇ ಬಂದೆವಾಬುದು ದೇಶ ನಿಮಗೆಂದ. ಬಂದಂತಹ ಬ್ರಾಹ್ಮಣೋತ್ತಮರಲ್ಲಿ ಧರ್ಮರಾಯ ಪ್ರಶ್ನಿಸ್ತಾನೆ, ಎತ್ತನಿಂದಲಿ ಬರವು, ನೀವು ಎಲ್ಲಿಂದ ಬಂದಿದ್ದೀರಿ? ಬಳಿಕ ಇನ್ನೆತ್ತ ಗಮನವು, ಇಲ್ಲಿಂದ ಮುಂದೆ ನೀವು ಎಲ್ಲಿಗೆ ಹೋಗುವರು? ನಾವು ಹಿಂದೆ ಮಾಡಿದ ಸುಕೃತ ಫಲದಿಂದ ಇಂದು ನಿಮ್ಮಂತಹ ಸುಜನರ ಸಂಸರ್ಗ ಆಯಿತು. ನಮಗೆ ನಿಮ್ಮ ಜೊತೆಯಲ್ಲಿ ಕಾಲ ಕಳೆಯುವಂತಹ ಆ ಯೋಗ ನಮಗೆ ಬಂದೊದಗಿತು. ಇದು ನಮಗೆ ಉತ್ತರೋತ್ತರವಾದ ಸಿದ್ಧಿಯನ್ನು ಕೊಡಬಲ್ಲದು ಎಂದು ಹೇಳಿದಾಗ ಆ ಬ್ರಾಹ್ಮಣೋತ್ತಮ ಹೇಳ್ತಾರೆ, ನಾವು ಹಸ್ತಿನಾಪುರದಿಂದ ಬಂದಿದ್ದೇವೆ, ನೀವು ಎಲ್ಲಿಂದ ಬಂದದ್ದು, ನೀವು ಎಲ್ಲಿಯವರು ಅಂತ ಕೇಳ್ತಾರೆ. ಆವಾಗ ಧರ್ಮರಾಜ ಹೇಳ್ತಾನೆ, ನಾವು ತೀರ್ಥಾಟನೆಗೆ ಬಂದವರು, ನಮಗೆ ಇದೇ ಊರು ಅಂತ ಏನೂ ಇಲ್ಲ, ನಾವೆಲ್ಲ ಭಿಕ್ಷಾಜೀವಿಗಳು,
ಭಿಕ್ಷಾಟನೆಯನ್ನು ಮಾಡುತ್ತಾ ಇರುವವರು. ನೀವು ಎಷ್ಟು ದಿವಸ ಆಯಿತು ಗಜಪುರವನ್ನು ಬಿಟ್ಟು? ಅಲ್ಲಿ ಈಗ ರಾಜ ಯಾರು? ಯುಧಿಷ್ಠಿರನೋ ಅಥವಾ ಕೌರವನೋ? ಅಲ್ಲಿಯ ವಿಶೇಷ ಏನು ಎಂದು ಕೇಳಿದಾಗ ಬ್ರಾಹ್ಮಣರು ಹೇಳ್ತಾರೆ, ಮರುಳಲ, ಏನು ನಿಮಗೆ ಹುಚ್ಚು ಹಿಡಿದಿದೆಯಾ? ಪ್ರಪಂಚಕ್ಕೆ ಗೊತ್ತಾಗಿದೆ ಪಾಂಡವರು ಅರಗಿನ ಅರಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಅಂತ. ಅವರು ಎಲ್ಲಿದ್ದಾರೆ? ಏನಿದ್ರೂ ಈಗ ಕೌರವರಾಯ ಅಲ್ಲಿಗೆ ಅರಸ, ಲೋಕಪ್ರಸಿದ್ಧನಾಗಿದ್ದಾನೆ, ಆತನ ಬಲುಹ ಅಷ್ಟುಂಟು, ಅವನ ಶ್ರೀವಂತಿಗೆ ಅಷ್ಟುಂಟು ಎಂದೆಲ್ಲ ಹೇಳ್ತಾರೆ. ಅಷ್ಟಾಗುವಾಗೆ ಕೇಳ್ತಾರೆ, ಅಲ್ಲೆಲ್ಲ ಕೆಲವರು ವೃದ್ಧರಿದ್ದಾರಲ್ಲ, ಅವರೆಲ್ಲ ಹೇಗಿದ್ದಾರೆ? ವಿದುರ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ದ್ರೋಣಾಚಾರ್ಯರ ಮಗನಾದಂಥ ಅಶ್ವತ್ಥಾಮ, ಕೃಪಾಚಾರ್ಯರು, ಅವರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂತ ಕೇಳಿದಾಗ ಹೇಳ್ತಾರೆ, ಗುರುಸುತಾದಿ ಸಮಸ್ತ ಪರಿಜನ ಪುರಜನಕ್ಕೆ ಸುಕ್ಷೇಮ ದ್ರುಪದನವರ ಕುಮಾರಿಯ ಮದುವೆಗಡ ಪಾಂಚಾಲ ನಗರದಲ್ಲಿ ನೆರೆಮುತಿದೆ ನಾನಾದಿಗಂತದ ಧರಣಿಪತಿಗಳು ಭೂರಿಯಲಿ ಮಿಗೆ ಭರಿತ ದಕ್ಷಿಣೆ ಮೃಷ್ಟ ಭೋಜನ ಉಂಟು ನಮಗೆಂದ. ಗುರುಸುತಾದಿ ಸಮಸ್ತ ಪರಿಜನ ಪುರಜನಕ್ಕೆ ಸುಕ್ಷೇಮ ಅಂತ ಹೇಳ್ತಾರೆ. ಎಲ್ಲರೂ ಕ್ಷೇಮವಾಗಿ ಇದ್ದಾರೆ. ದ್ರುಪದನ ಕುಮಾರಿ ದ್ರೌಪದಿ, ಅವಳಿಗೆ ಮದುವೆಗಡ, ಅವಳಿಗೆ ಮದುವೆ ಅಂತೆ ಪಾಂಚಾಲ ನಗರದಲ್ಲಿ. ಎಲ್ಲರೂ ಸುಖಿಗಳಾಗಿದ್ದಾರೆ. ಈಗ ದ್ರುಪದನ ಮಗಳಾದಂತಹ ದ್ರೌಪದಿಗೆ ಮದುವೆ ಅಂತೆ. ಅಲ್ಲಿಗೆ ಎಲ್ಲರೂ ಹೋಗುತ್ತಾ ಇದ್ದಾರೆ. ನೆರವುತ್ತಿದೆ ನಾನಾ ದಿಗಂತದ ಧರಣಿಪತಿಗಳು. ನಾನಾ ದಿಗಂತದ ಬೇರೆ ಬೇರೆ ಕಡೆಯಲ್ಲಿರುವಂತಹ ರಾಜರುಗಳೆಲ್ಲ ಬಂದು ಅಲ್ಲಿ ಸೇರುತ್ತಾ ಇದ್ದಾರೆ. ಅವರು ಮಾತ್ರ ಅಲ್ಲ, ಬ್ರಾಹ್ಮಣರೂ ಕೂಡ ಅಲ್ಲಿ ಬಂದು ಸೇರುತ್ತಾ ಇದ್ದಾರೆ. ಯಾಕೆ? ಭೂರಿಯಲ್ಲಿ ನಿಮಗೆ ಭರಿತ ದಕ್ಷಿಣೆ ಮೃಷ್ಟ ಭೋಜನ ಉಂಟು ನಮಗೆಂದ. ಅಲ್ಲಿ ಭೂರಿ ಭೋಜನ ಉಂಟು, ಮೃಷ್ಟಾನ್ನ ಎಲ್ಲ ಕೊಡ್ತಾರಂತೆ, ಅದರ ಜೊತೆಗೆ ದಕ್ಷಿಣೆಗಳನ್ನು ಕೊಡ್ತಾರಂತೆ. ಆದ್ದರಿಂದ ನಾವು ಕೂಡ ಅಲ್ಲಿಗೆ ಹೊರಟವರು. ಅಷ್ಟಾಗುವಾಗ ಧರ್ಮರಾಯ ಕೇಳ್ತಾನೆ, ದ್ರೌಪದಿಗೆ ವರ ಯಾರು ಅಂತ ನಿಶ್ಚಯ ಆಗಿದೆಯಾ, ಗೊತ್ತಾಗಿದೆಯಾ? ಯಾರು ವರ? ಅದಕ್ಕೆ ವರ ಯಾರು ಅಂತ ಆಗಲಿಲ್ಲ. ಈಕೆ ಗೆಣೆಯಹವರನು, ಈಕೆ ಗೆಣೆಯಹವರನು ಈ ನರಲೋಕದಲ್ಲಿ ತಾ ಕಾಣೆ. ಅರ್ಜುನನು ಈ ಕುಮಾರಿಯ ರಮಣನೆಂದೇ ಮನದ ಸಂಕಲ್ಪ. ಈಕೆಯ ಪದಶ ಹೃದಯದಲ್ಲಿ ಕುಂತಿ ಕುಮಾರಕರನಲ ಮುಖದಲ್ಲಿ. ಈಕೆಯ ಪದಶ ಹೃದಯದಲ್ಲಿ ಕುಂತಿ ಕುಮಾರಕರನಲ ಮುಖದಲ್ಲಿ ನಾಕದಲ್ಲಿ ನೆಲೆಗೊಂಡರೆಂದು ಉಮ್ಮಳಿಸುವನು ದ್ರುಪದ. ಈಕೆಗೆ ಸರಿಯಾದಂತಹ ಗಂಡು ವರ ಈ ಲೋಕದಲ್ಲಿಲ್ಲ. ಈಕೆ ಗೆಳೆಯ ವರನ್ ಈ ನರಲೋಕದಲ್ಲಿ ತಾ ಕಾಣೆ. ದ್ರೌಪದಿಯನ್ನು ಪಡೆದದ್ದೇ ಅರ್ಜುನನಿಗೆ ಕೊಡಬೇಕು ಅಂತ. ತನ್ನನ್ನು ಸೋಲಿಸಿರುವಂತಹ ಅರ್ಜುನನಿಗೆ ನಾನು ಹುಡುಗಿಯನ್ನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಪುತ್ರಕಾಮೇಷ್ಟಿ ಯಾಗದ ಮೂಲಕವಾಗಿ ದ್ರೋಣನನ್ನು ಕೊಲ್ಲುವಂತಹ ಒಬ್ಬ ಮಗ ದೃಷ್ಟದ್ಯುಮ್ನ ಅರ್ಜುನನಿಗೆ ಕೊಡಬೇಕಾದಂತಹ ಒಂದು ಹುಡುಗಿ ದ್ರೌಪದಿ, ಇವರನ್ನು ಪಡೆದುಕೊಂಡದ್ದು. ಈತನಿಗೆ ರಮಣ ಅರ್ಜುನನೇ ಎಂದು ದ್ರುಪದ
ಮನದ ಸಂಕಲ್ಪ ಅಂತೆ. ದೃಪದನ ಮನದ ಸಂಕಲ್ಪ ಅರ್ಜುನನ ಮಡದಿಯೋಳು. ಆದರೆ ಅರಗಿನ ಅರಮನೆಯಲ್ಲಿ ಅವ ಸುಟ್ಟು ಹೋಗಿದ್ದಾನೆ, ಅವರು ಸ್ವರ್ಗ ಸೇರಿದ್ದಾರೆ ಎಂಬ ವ್ಯಥೆಯನ್ನು ದೃಪದ ಪಡ್ತಾ ಇದ್ದಾನಂತೆ. ಆದರೆ ಪುರೋಹಿತರು ಆತನನ್ನು ಸಮಾಧಾನ ಮಾಡ್ತಾರೆ. ಜ್ವಲನ ನೆರೆ ನುಂಗಿದನು ಅಥವಾ ಎಂಜಲಿಸಿ ಬಿಟ್ಟನು, ಅವರನ್ನು ಬಿಟ್ಟು ಬಿಟ್ಟಿದ್ದಾನೋ ಗೊತ್ತಿಲ್ಲ. ಋಷಿಮುನಿಗಳಲ್ಲೆಲ್ಲ ಕೇಳಿದ್ದಾನೆ. ಅವರೆಲ್ಲ ಹೇಳಿದ್ದಾರೆ ಪಾಂಡವರ ಸಂಚಾರ ಉಂಟು ಪ್ರಪಂಚದಲ್ಲಿ. ಆದ್ದರಿಂದ ಅವನು ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಸರಸಿಜಾನನೆ ನೋಡಿ ನೃಪರಲಿ ವರಿಸುವಳು ವಲ್ಲಭನ ಎಂದುಪಚರಿಸುವನು ಸವಿವಾತುಗಳ ಸಾರಾಯ ಸೋನೆಯಲಿ ಭರಿಸುವುದು ಬಹುದೇಶ ಭೂಮೀಶ್ವರರ ಅವರುಳು ಪುಣ್ಯದಲ್ಲಿ ಭರಿಸುವುದು ಬಹುದೇಶ ಭೂಮೀಶ್ವರರನವರುಳು ಪುಣ್ಯದಲ್ಲಿ ಗೋಚರಿಸರೆ ಗರುವೆಯರ ದೇವಿಗೆ ಪಾಂಡುಸುತರಿಂದ ಸರಸಿಜಾನನೆಯಾದಂತಹ ದ್ರೌಪದಿ ನೋಡಿ ನೃಪರಲ್ಲಿ ವರಿಸುವಳು. ನೃಪರಲ್ಲಿ ನೋಡಿ ತನಗೆ ಅನುರೂಪನಾದವನನ್ನು ಅವಳು ವರಿಸ್ತಾಳೆ. ಅವನನ್ನೇ ತನ್ನ ಪತಿ ಎಂದು ಉಪಚರಿಸುವಳು. ಸವಿ ಮಾತುಗಳನ್ನು ಆಡುತ್ತಾ ಆತನನ್ನು ಓಲೈಸ್ತಾರೆ. ಆದ್ದರಿಂದಲೇ ಭರಿಸುವುದು ಬಹುದೇಶ ಭೂಮೀಶ್ವರರನ್ನು. ಬಹುದೇಶಗಳಲ್ಲಿರುವಂತಹ ಭೂಮೀಶ್ವರರು, ಭೂಮಿಯ ಅಧಿಪತಿಗಳು ಯಾರೆಲ್ಲ ಇದ್ದಾರೆ ಅವರು, ಅವರ ತಮ್ಮಂದಿರು, ಅವರ ಸಂಬಂಧಿಕರು ಎಲ್ಲರನ್ನು ಕರೆದಿದ್ದಾರಂತೆ. ಅವರಲ್ಲಿ ಯಾರಾದರೂ ಇರಬಹುದೇ? ಮಂಡುಸುತರು, ಪಾಂಡವರು, ಅರ್ಜುನ ಎನ್ನುವುದನ್ನು ನೋಡುವುದಕ್ಕಾಗಿ ಅವರೆಲ್ಲರನ್ನು ಬರೆಸ್ತಾರೆ. ಪುಣ್ಯದಲ್ಲಿ ಗೋಚರಿಸರೇ ಗುರುವೆಯರ ದೇವಿಗೆ ಪಾಂಡುಸುತನಾಗಿರುವಂಥ ಅರ್ಜುನ ಆ ಭೂಮೀಶ್ವರರ ಮಧ್ಯದಲ್ಲಿ ಎಲ್ಲಿಯಾದರೂ ಕಾಣಿಸಿಕೊಂಡಾನೆ ಎನ್ನುವ ಆಶೆಯಿಂದ ಎಲ್ಲರನ್ನು ಬರೆಸಿದ್ದಾನಂತೆ. ಅದಕ್ಕಾಗಿಯೇ ಎಲ್ಲರಿಗೂ ಓಲೆಯನ್ನು ಕಳುಹಿಸಿಕೊಟ್ಟಿದ್ದಾನೆ. ತಾವು ಸಕುಟುಂಬಿಕರಾಗಿ, ಅಂದರೆ ತಮ್ಮಂದಿರೋ ಸಂಬಂಧಿದವರೋ ಯಾರೆಲ್ಲ ಇದ್ದೀರಿ ನೀವೆಲ್ಲ ಒಟ್ಟಾಗಿ ಬರಬೇಕು ಅಂತ. ಅಂದರೆ ಅವರಲ್ಲಿ ಯಾರಾದರೂ ಒಬ್ಬ ಇರಬಹುದು ಎನ್ನುವ ಆಶೆಯಿಂದ. ಅರಸರೆಲ್ಲ ಹೇಗೆ ಸಿಗುವುದಾದರೆ ಪಾಂಚಾಲೆ ದ್ರೌಪದಿ ಸಿಗುತ್ತಾಳೆ ಎನ್ನುವ ಆಶೆಯಿಂದ ಅವರೆಲ್ಲ ತನ್ನವರನ್ನೆಲ್ಲ ಕೂಡಿಕೊಂಡು ಬರುವುದಕ್ಕೆ ಮುಂದಾಗಿದ್ದಾರಂತೆ. ಯಾಕೆ ಅಂತ ಕೇಳಿದರೆ ಅವಳು ಚೆಲುವಿಕೆ ಏನು ಅಂತ ಹೇಳ್ತಾರೆ. ಮಾಡಿದರೆ ಶತಯಾಗವನು ಕೈಗೂಡುವಳು ಶಚಿ ಮಕ ಸಹಸ್ರವ ಮಾಡಿ ಮೇಣ್ ಜನಿಸುದಡೆ ಬಹಳೆ ದ್ರೌಪದಿ ದೇವಿ ನೋಡುವೆವು ನಡೆ ಜನ್ಮ ಶತದಲ್ಲಿ ಕೂಡಿ ಕೊಬ್ಬಿದ ಪುಣ್ಯ ಫಲ ಕೈಗೂಡುವುದೋ ತಪ್ಪೇನೆನುತ ನೆರೆದುದು ನೃಪಸ್ತೋಮ. ಶತಯಾಗವನ್ನು ಮಾಡಿದ್ದು ಅಂತ ಆದರೆ ಅವ ದೇವೇಂದ್ರನಾಗ್ತಾನೆ. ದೇವೇಂದ್ರನಾದರೆ ಅವನಿಗೆ ಶಚಿ ಸಿಗಬಹುದು. ದೇವೇಂದ್ರರಿಗೆ ಒಬ್ಬಳೇ ಹೆಂಡತಿ ಶಚಿ. ಆದ್ದರಿಂದ ಶತಯಾಗವನ್ನು ಕೈಗೂಡುವರು ಶಚಿ. ಆದರೆ 100 ಅಲ್ಲ 1000 ಯಾಗಗಳನ್ನು ಮಾಡಿದರೂ ಕೂಡ
ಮಖಸಹಸ್ರವ ಮಾಡಿ ಮೇಣ್ ಜನಿಸಿದೊಡೆ ಬಹಳೇ ದ್ರೌಪದಿ ದೇವಿ. 1000 ಯಾಗಗಳನ್ನು ಮಾಡಿ ಪುನಃ ಜನಿಸಿದರೆ ದ್ರೌಪದಿ ದೇವಿ ಸಿಗುವುದಕ್ಕೆ ಸಾಧ್ಯ ಇದೆಯೇ? ಆದ್ರಿಂದಲೇ ನೋಡುವೆವು ನಡೆ, ನಾವು ಕೂಡ ನೋಡುತ್ತೇವೆ. ಈ ನಮ್ಮ ವರ್ತಮಾನ ಜನ್ಮದಲ್ಲಿ ಇಂತಹ ಒಂದು ಮದುವೆಯನ್ನು ನೋಡುವಂತಹ ಯೋಗ ಭಾಗ್ಯ ನಮಗೂ ಕೂಡ ಲಭಿಸಿದೆ ಎನ್ನುವುದಕ್ಕಾಗಿ ನಾವೆಲ್ಲ ಪಾಂಚಾಲ ನಗರಿಯನ್ನು ಸೇರ್ತಾ ಇದ್ದೇವೆ. ನೀವು ಕೂಡ ಬರ್ತೀರೋ ಎಂಬುದಾಗಿ ಕೇಳ್ತಾನೆ. ನೀವು ಬರುವುದಾದರೆ ಕನ್ಯೆಯನ್ನು ಅಪೇಕ್ಷೆ ಪಟ್ಟು ಬರ್ತೀರೋ ಅಥವಾ ಅಲ್ಲಿ ಸಿಗುವಂತಹ ದಕ್ಷಿಣೆಯನ್ನು ಅಪೇಕ್ಷೆ ಪಟ್ಟು ಬರ್ತೀರೋ? ಆವಾಗ ಧರ್ಮರಾಯ ನಗುತ್ತಾ ಹೇಳುತ್ತಾನಂತೆ, ನಾವು ತಿರುಬೋಕಿಗಳು, ನಮಗೆ ಕನ್ಯೆಯನ್ನು ಪಡೆಯುವಂಥ ಯೋಗ ನಮಗಲ್ಲುಂಟು. ನಾವು ಭಿಕ್ಷೆ ಬೇಡುವವರು. ಒಳ್ಳೆಯದಾದಂಥ ಒಂದು ಊಟ ಸಿಗುತ್ತದೆ ಅಂತ ಆದರೆ ನಾವು ಕೂಡ ಬರುವುದಕ್ಕೆ ತಪ್ಪಿಲ್ಲ. ಆದ್ದರಿಂದ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇವೆ ಅಂತ ಹೇಳ್ತಾರಂತೆ. ಈ ರೀತಿಯಾಗಿ ಹೇಳಿ ಬ್ರಾಹ್ಮಣರೆಲ್ಲ ಒಟ್ಟಾಗಿ ಅಲ್ಲಿಗೆ ಹೋಗುವುದು ಅಂತ ತೀರ್ಮಾನ ಮಾಡ್ತಾರೆ. ಅರಸ ಚಿತ್ತೈಸು ಅಮಳೆ ಲಗ್ನಾಂತರದಲ್ಲಿ ಹೃದಯದಲ್ಲಿ ಹೊರವಂಟರು ಸುವಿದ್ಯಾ ಪರಿಣತರ ಪಂಡಿತರ ಗಡಣದಲ್ಲಿ ಬರುತ ಕಂಡರು ಕಳಶ ಕಲ್ನಡಿವರ ಯುವತಿ ಖಗಮೃಗದ ಬಲು ಸುಸ್ವರ ಸುಗಂಧ ಅನಿಲ ಸುಸಂಗತ ಶಕುನ ಸೂಚಕವ ಅರಸ ಚಿತ್ತೈಸು. ಒಂದು ಸೂರ್ಯೋದಯದಲ್ಲಿ ಇವರೆಲ್ಲ ಬ್ರಾಹ್ಮಣರು ಒಟ್ಟಾಗಿ ಹೊರಟ್ರಂತೆ. ಪಾಂಚಾಲ ನಗರಿಯನ್ನು ಸೇರಬೇಕು. ಯಾರೆಲ್ಲ ಸುವಿದ್ಯಾ ಪರಿಣತರು, ಪಂಡಿತರ ಗಣದಲ್ಲಿ ಬ್ರಾಹ್ಮಣ ವೇಷದಲ್ಲಿರುವಂತಹ ಪಾಂಡವರು ಕೂಡ ಹೊರಟಿದ್ದಾರೆ. ಬರುವಂತಹ ಸಂದರ್ಭದಲ್ಲಿ ಬರುತ್ತಾ ಕಂಡರು ಕಲಶ ಕನ್ನಡಿ. ಇದೆಲ್ಲ ಶುಭ ಸೂಚಕ. ಕಲಶ ಕನ್ನಡಿಗಳನ್ನು ಕಂಡ್ರಂತೆ. ಶೃಂಗಾರಗೊಂಡಂತಹ ಯುವತಿ ನೋಡಿದ್ರಂತೆ. ಖಗಮೃಗದ ಬಹಳವಾದಂತಹ ಸುಸ್ವರದಿಂದ ಹಾಡುತ್ತಾ ಇತ್ತಂತೆ. ಪಕ್ಷಿಗಳು, ಪರಿಮಳಯುಕ್ತವಾದಂತಹ ಗಾಳಿ ಬೀಸುತ್ತಾ ಇದೆಯಂತೆ. ಇಂತಹ ಒಳ್ಳೆಯ ಶಕುನಗಳನ್ನು ಬ್ರಾಹ್ಮಣರು ನೋಡುತ್ತಾರೆ. ಇದೆಲ್ಲ ಒಳ್ಳೆಯ ಸೂಚನೆ, ಏನೋ ಒಳ್ಳೆಯದಾಗಲಿಕ್ಕುಂಟು. ಇದೆಲ್ಲವನ್ನು ನೋಡಿದರೆ ಬ್ರಾಹ್ಮಣರಿಗೆ ಗೊತ್ತಿದೆ ಇದು ಕನ್ಯೆ ಸಿಗುವಂತಹ ಲಕ್ಷಣ ಇದು ಅಂತ ಹೇಳ್ತಾರೆ. ಕನ್ಯಾವರಣ, ಕನ್ಯೆಯನ್ನು ಮದುವೆಯಾಗುವಂತಹ ಯೋಗ. ಈ ಸಿಕ್ಕಂತಹ ಒಳ್ಳೆಯ ಯೋಗಗಳನ್ನು ನೋಡುವಾಗ ನಮಗೆ ಹಾಗೆ ಅನ್ನಿಸ್ತದೆ. ಆದರೆ ಬ್ರಾಹ್ಮಣರಲ್ಲಿ ನಮ್ಮಲ್ಲಿ ಆ ಯೋಗ ಪಡೆಯುವಂತಹ ಅವರು ಯಾರಪ್ಪ ಎಂದು ಹೀಗೆ ಮಾತನಾಡುತ್ತಾ ಮುಂದೆ ಬರ್ತಾ ಇದ್ದಾರಂತೆ. ಬಂದು ಈ ಸುಬರದಲ್ಲಿ ಗಮನವೆಲ್ಲಿಗೆ ದೇಶಕಾಲವ ನೋಡದಿ ಸರ್ವಾರ್ಸುರದ ಸಂರಂಭವೇ ನೆನೆ ಪಾರ್ಥ ನಸುನಗುತ ದೇಶವಿದು ವನಕಾಲ ನಡುವಿರುಳೈಸಲೆ ನಿಜ ಕಾರ್ಯ ಸಂಗತಿಗೋಸುಗವೆ ಗತಿಗೆಂದನ ಗಂಧರ್ವರಾಜಂಗೆ
ಗಂಧರ್ವರಾಜಂಗೆ ಬರ್ತಾ ಇದ್ದಾರೆ. ಬರುವಂತಹ ಸಂದರ್ಭದಲ್ಲಿ ಬ್ರಾಹ್ಮಣರನ್ನೆಲ್ಲ ಬಿಟ್ಟು ಬಾದರಾಯಣರ ಆಶ್ರಮವನ್ನೊಮ್ಮೆ ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಅವರೆಲ್ಲರನ್ನು ಬೀಳ್ಕೊಂಡು ಇವರು ಪಾಂಡವರು ಬೇರೆಯಾಗಿಯೇ ಬರ್ತಾ ಇದ್ದಾರೆ. ಬರುವಂತಹ ಅವರು ರಾತ್ರಿ ಆಗಿದೆ. ಎದುರಿಗೆ ಪಾರ್ಥ ಕೊಳ್ಳಿಯನ್ನು ಹಿಡ್ಕೊಂಡಿದ್ದಾನಂತೆ. ಮಧ್ಯದಲ್ಲಿ ಕುಂತಿ, ಧರ್ಮರಾಯ, ನಕುಲ ಸಹದೇವರು, ಹಿಂಬದಿಯಲ್ಲಿ ಭೀಮಸೇನ. ಈ ರೀತಿಯಾಗಿ ಮಧ್ಯರಾತ್ರಿಯ ಹೊತ್ತು ಬಹಳ ಭರದಿಂದ ಬೇಗನೆ ಮುಟ್ಟಬೇಕು ಎನ್ನುವ ಉದ್ದೇಶದಿಂದ ಇವರು ಬರ್ತಾ ಇದ್ದಾರೆ. ಬರುವಂತಹ ಸಂದರ್ಭದಲ್ಲಿ ಗಂಧರ್ವರು ಜಲಕೇಳಿ ಆಡುವಂತಹ ಪ್ರದೇಶವನ್ನು ಪ್ರವೇಶ ಮಾಡುತ್ತಾರೆ. ಪ್ರವೇಶ ಮಾಡುವಂತಹ ಇವರು ಆಚೀಚೆ ನೋಡುವುದಿಲ್ಲ. ಇವರು ವೇಗವಾಗಿ ನಡೀತಾ ಇದ್ದಾರೆ. ಅವರ ರಕ್ಷಕನಾಗಿರುವಂತಹ ಒಬ್ಬ ಗಂಧರ್ವ ಅಂಗಾರವರ್ಮ ಅಂತ ಹೇಳುವವನು, ಅವನು ಇವರನ್ನು ನೋಡುತ್ತಾನೆ. ಈ ಹೊತ್ತಿನಲ್ಲಿ ಇವರು ಈ ರೀತಿಯಾಗಿ ಇಲ್ಲಿ ಹೋಗುತ್ತಾ ಇದ್ದಾರಲ್ಲ, ಯಾಕೆ ಎಂದು ವಿಚಾರಿಸಬೇಕು ಎನ್ನುವ ಹಾಗೆ ಬಂದು ವಿಚಾರಿಸುವುದಕ್ಕೆ ಮುಂದಾಗುತ್ತಾನೆ. ಯಾರು ನೀವು? ಎಲ್ಲಿಗೂ ಹೋಗುತ್ತಾ ಇದ್ದೀರಿ? ಏನು ಕಾರಣ? ಈ ಮಧ್ಯರಾತ್ರಿಯ ಹೊತ್ತು. ಯಾಕೆ ಅಂತ ಹೇಳಿದರೆ ಪೂರ್ವ ರಾತ್ರಿಯಲ್ಲಿ ನೀವು ಸಂಚರಿಸಬೇಕು, ಉತ್ತರ ರಾತ್ರಿಯಲ್ಲಿ ನಿಮಗೆ ಸಂಚರಿಸುವ ಅಧಿಕಾರ ಮನುಷ್ಯರಿಗಿಲ್ಲ. ಅದೇನಿದ್ರೂ ಗಂಧರ್ವರು ಅಥವಾ ರಾಕ್ಷಸರಿಗಿರುವಂತಹ ಹೊತ್ತು ಅದು. ಆದ್ದರಿಂದ ಆ ಹೊತ್ತಿನಲ್ಲಿ ನೀವು ಮುಂದೆ ಹೋಗುತ್ತಾ ಇದ್ದೀರಿ, ಯಾಕೆ ಅಂತ ಕೇಳಿ ಅಡ್ಡಯಿಸ್ತಾನಂತೆ. ಈ ಹೊತ್ತಿಗೆ ಅವ ಯುದ್ಧಕ್ಕೆ ಮುಂದಾಗುತ್ತಾನೆ. ಯುದ್ಧಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅರ್ಜುನ ತನ್ನಲ್ಲಿರುವಂತಹ ಕೊಳ್ಳಿಯನ್ನೇ ಅಭಿಮಂತ್ರಿಸಿ ಆತನ ಮೇಲೆ ಪ್ರಯೋಗ ಮಾಡ್ತಾನೆ. ಅಗ್ನಿ ಶಿಖೆಯಾಗಿ ಆತನನ್ನು ಆವರಿಸಿಕೊಳ್ಳುತ್ತದೆ. ಆತನ ರಥ, ಬಿಲ್ಲು, ಸಾರಥಿ, ಕುದುರೆ ಎಲ್ಲವನ್ನು ಅದು ಮುಚ್ಚಿಕೊಳ್ಳುತ್ತದೆ. ಈ ಹೊತ್ತಿಗೆ ರಥದಿಂದ ಹಾರಿ ನೀರಿನ ಒಳಗೆ ಹೋಗುತ್ತಾನಂತೆ. ನೀರಿನ ಒಳಗೆ ಹೋದರೂ ಕೂಡ ಈ ಕಿಚ್ಚು, ಅರ್ಜುನ ಪ್ರಯೋಗಿಸಿದಂತಹ ಬಾಣದ ಕಿಚ್ಚು ಆತನನ್ನು ಬಿಡುವುದಿಲ್ಲ. ಇದನ್ನು ನೋಡಿದಂತಹ ಆತನ ಮಡದಿ ಹಾ ಎಂದು ಹೊರಳಿ ಎಡಗೈಯಿಂದ ತನ್ನ ತಲೆಗೂದಲನ್ನು ಸರಿ ಮಾಡಿಕೊಂಡು ಬಂದು ಧರ್ಮರಾಜನ ಕಾಲಿಗೆ ಬೀಳ್ತಾಳಂತೆ. ಬಂದು ಯಮನಂದನನ ಚರಣದ್ವಂದ್ವದಲ್ಲಿ ಚಾಚಿದಳು ನೊಸಲನು. ಬಂದು ಯಮನಂದನನ ಚರಣದ್ವಂದ್ವದಲ್ಲಿ ಚಾಚಿದಳು ನೊಸಲನು. ತಂದೆ ಕರುಣಿಸು ಕಾಂತ ಭಿಕ್ಷವ ಕರುಣಿಸೆನಗೆನಲು. ಮುಂದುವರಿಯದಿರೆಲೆ ಜನಂಜಯ, ಮುಂದುವರಿಯದಿರೆಲೆ ಜನಂಜಯ, ಕೊಂದರೆ ಎನ್ನಾಣೆ ಈಕೆಯ ರಸನ ತಂದು ಕೊಡು ಬೇಗದಲ್ಲಿ, ಉಪಸಂಹರಿಸು ಶಿಖಿಶರವ. ತಂದು ಕೊಡು ಬೇಗದಲ್ಲಿ ಉಪಸಂಹರಿಸು ಶಿಖಿಶರವ. ಬಂದಂತಹ ಅಂಗಾರವರ್ಮನ ಪತ್ನಿ ಯಮನಂದನನಾದಂತಹ ಧರ್ಮರಾಯನ ಚರಣದ್ವಂದ್ವದಲ್ಲಿ ತನ್ನ ತಲೆಯನ್ನಿಡ್ತಾಳಂತೆ. ಚಾಚಿದಳು ತನ್ನ ನೊಸಳ, ಹಣೆಯನ್ನಿಟ್ಟು ಪತಿಭಿಕ್ಷೆಯನ್ನು ಕೇಳಿದ್ಲಂತೆ. ತಂದೆ ಕರುಣಿಸು ಕಾಂತಭಿಕ್ಷವ, ಕಾಂತಭಿಕ್ಷೆಯನ್ನು ಕೊಡಬೇಕು ಅಂತ ಕೇಳಿದ್ಲಂತೆ. ಇದನ್ನು ಕೇಳಿದಾಗ ಧರ್ಮರಾಯನ ಮನಸ್ಸು ಕರಗುತ್ತದೆ. ಅರ್ಜುನನನ್ನು ಕರೆದು ಹೇಳುತ್ತಾನೆ, ಮುಂದುವರಿಯದಿರಲು ಎಲೆ ಧನಂಜಯ, ಕೊಂದರೆ ಎನ್ನ ಆಣೆ. ಅಂಗಾರವರ್ಮನನ್ನು ನೀನು ಕೊಂದೆ ಅಂತ ಆದರೆ ನನ್ನ ಆಣೆ ಉಂಟು ನಿನಗೆ. ಈಕೆಯ ರಸನ, ಶರಣು ಬಂದಂತಹ ಈಕೆ ಅರಸನಾಗಿರುವಂತಹ ಅಂಗಾರವರ್ಮನನ್ನು ತಂದು ಕೊಡಬೇಕು ನೀನು.
ಯಾವ ಶಿಖಿಯನ್ನು ಶರದ ಮೂಲಕವಾಗಿ ನೀನು ಕಳುಹಿಸಿಕೊಟ್ಟಿದ್ಯೋ ಆತನನ್ನು ಹಿಂದಕ್ಕೆ ಕರೆ, ಅಂಗಾರವರವನನ್ನು ಬದುಕಿಸು ಅಂತ ಹೇಳಿದಾಗ, ಏನೇ ಅಸಾದ, ನೀವು ಹೇಳಿದ್ದು ನನಗೆ ಪ್ರಸಾದ ಆಯಿತು ಎಂದು ಹೇಳಿ ಶಿಖಿಶರವನ್ನು ಹಿಂದಕ್ಕೆ ಕರೆದಿದ್ದಾನಂತೆ. ಅಗ್ನಿಶರವನ್ನು ಹಿಂದಕ್ಕೆ ಕರೆದು ಅಂಗಾರವರ್ಮನನ್ನು ಉಳಿಸಿದನಂತೆ. ಅತ್ಯಂತ ನಾಚಿಕೆಪಟ್ಟಂತಹ ಅಂಗಾರವರ್ಮ ಮೆಲ್ಲನೆ ಬಂದು ಅರ್ಜುನನಲ್ಲಿ ಕೇಳ್ತಾನೆ, ನೀವು ಯಾರು? ಈ ಹೊತ್ತಿನಲ್ಲಿ ನೀವು ಯಾಕೆ ಹೋಗ್ತಾ ಇದ್ದೀರಿ ಹೇಳಿ ಅಂತ. ನಾವು ಸಾಮಾನ್ಯರು, ಹೀಗೆ ಹೋಗ್ತೇವೆ ಅಂತ ಹೇಳಿದಾಗ ಪುನಃ ಕೇಳ್ತಾನಂತೆ, ನೀವು ಅಸಾಮಾನ್ಯರು, ಹಾಗೆ ಇರುವವರಲ್ಲ ನೀವು, ಯಾರು ನೀವು ನನ್ನಲ್ಲಿ ಹೇಳಿ. ಹೇಳಿದಾಗ ಹೇಳ್ತಾನೆ, ನಾವು ಪಾಂಡವರು ಅಂತ ಹೇಳಿದಾಗ ಸಂತೋಷಗೊಳ್ತಾನೆ. ನೀವು ಅಸಾಮಾನ್ಯರು ಹೌದು, ನೀವು ನಮಗೆ ಸಂಭಾವನೀಯರು. ಯಾಕೆಂತ ಹೇಳಿದರೆ ನೀವು ದೇವತೆಗಳಿಂದ ಜನಿಸಿದವರು. ದೇವೇಂದ್ರ, ಯಮರಾಜ, ವಾಯು, ಅಶ್ವಿನಿ ಕುಮಾರು ಇವರಿಂದ ನೀವು ಹುಟ್ಟಿದವರು. ಆದ್ದರಿಂದ ನೀವು ಸಂಭಾವನೀಯರು, ಆದ್ದರಿಂದ ನೀವು ನಮಗೆ ಒಳ್ಳೆಯದರು. ನೀವು ನಮ್ಮನ್ನು ಕ್ಷಮಿಸಬೇಕು, ನಿಮ್ಮನ್ನು ತಿಳಿಯದೆ ನಾವು ತಪ್ಪು ಮಾಡಿದ್ದೇವೆ ಎಂದು ಹೇಳಿ ಇವರಲ್ಲಿ ಕಪ್ಪ ಕಾಣಿಕೆಗಳನ್ನೆಲ್ಲ ಕೊಟ್ಟಿದ್ದಾನಂತೆ. ಆದರೆ ಅದೆಲ್ಲವನ್ನು ನಿನ್ನಲ್ಲಿ ಇರಿಸು, ಬೇಕಾದಾಗ ಹಿಡ್ಕೊಂಡು ಹೋಗ್ತೇವೆ. ಆನೆ, ಕುದುರೆ ಇವುಗಳನ್ನೆಲ್ಲ ಹಿಡ್ಕೊಂಡು ಹೋಗುವುದಕ್ಕಾಗುವುದಿಲ್ಲ. ನಾವು ಪಾಂಚಾಲ ನಗರಿಗೆ ನಾವು ಹೋಗುವವರು, ನಾವು ಬ್ರಾಹ್ಮಣ ವೃತ್ತಿಯನ್ನು ಅಳವಡಿಸಿಕೊಂಡು ಹೋಗುತ್ತಾ ಇದ್ದೇವೆ. ಆದ್ದರಿಂದ ನಮಗೀಗ ಬೇಡ, ಅದು ನಿನ್ನಲ್ಲಿಯೇ ಇರಲಿ ಎಂದು ಹೇಳ್ತಾನೆ. ಆ ಹೊತ್ತಿಗೆ ಅವನು ಮಾತು ಹೇಳ್ತಾನೆ, ಮುನಿಯದಿರು ಕಲಿಪಾರ್ಥ ನಿನ್ನೂ ನಜ ಘನಥರದ ವಿಕ್ರಮಕ್ಕೆ ದಿವಿಜರು ಧನುಜ ಭುಜಗರು ನೆರೆಯರುಳಿದಿ ನರರ ಪಾಡೇನು ಅನುಪಮಾನಕ್ಷತ್ರವಹಿನ್ನಿಗೆ ವಿನುತ ವಿಮ್ಮಲ ಬ್ರಹ್ಮ ತೇಜೋ ಅನುಪಮಾನಕ್ಷತ್ರ ವಾಹಿನಿಗೆ ವಿನುತ ವಿಮಲ ಬ್ರಹ್ಮ ತೇಜೋಘನ ಸಮೀರ ಸಹಾಯವಾಗಲು ಅಸಾಧ್ಯವೇನೆಂದ. ಅರ್ಜುನನಲ್ಲಿ ಅಂಗಾರವರ್ಮ ಹೇಳುತ್ತಾನೆ, ಮುನಿಯದಿರು ಕಲಿಪಾರ್ಥ, ನನ್ನ ಮೇಲೆ ಸಿಟ್ಟಾಗಬೇಡಪ್ಪ. ನಿನ್ನದು ಘನತರದ ವಿಕ್ರಮ, ನಿನ್ನ ವಿಕ್ರಮಕ್ಕೆ ದೇವತೆಗಳು, ಧನುಜರು ಅಥವಾ ನಾಗಲೋಕದವರು, ಭುಜಗರು ಅವರೆಲ್ಲ ಎದುರೇ ಅಲ್ಲ. ಅವರೆಲ್ಲರನ್ನೂ ನೀನು ಗೆಲ್ಲಬಲ್ಲೆ. ಇನ್ನು ನರರ ಪಾಡೇನು? ಮನುಷ್ಯರಲ್ಲಿ ನಿನ್ನನ್ನು ಎದುರಿಸಿ ಗೆಲ್ಲುವವರು ಯಾರುಂಟು? ಆದರೆ ಅನುಪಮವಾದಂತಹ ನಿನ್ನ ಕ್ಷತ್ರ ತೇಜ, ನಿನ್ನಲ್ಲಿರುವಂತಹ ಕ್ಷತ್ರ ತೇಜಸ್ಸು ಏನುಂಟು, ಅದಕ್ಕೆ ವಿನುತ ವಿಮಲ ಬ್ರಹ್ಮ ತೇಜೋ, ಅದಕ್ಕೆ ಒಡಗೂಡಬೇಕು ಅಂತ ಹೇಳ್ತಾರೆ. ಬರೇ ಕ್ಷತ್ರ ತೇಜ ಸಾಕಾಗುವುದಿಲ್ಲ, ಅದರ ಜೊತೆಯಲ್ಲಿ ಬ್ರಹ್ಮತೇಜವು ಸೇರಿತು ಅಂತಾದರೆ ನಿಮ್ಮನ್ನು ಮೀರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ನಿಮ್ಮನ್ನು ಗೆಲ್ಲುವುದಕ್ಕೆ ಅಸಾಧ್ಯವಾದೀತು. ಅದಕ್ಕೊಂದು ಕಥೆಯನ್ನು ಹೇಳುತ್ತಾನೆ. ಅತ್ಯಂತ ಪರಾಕ್ರಮಶಾಲಿಯಾದಂತಹ ಕೌಶಿಕ, ಆತನನ್ನು ಎದುರಿಸುವುದಕ್ಕೆ ದೇವತೆಗಳಾಗಲಿ, ರಾಕ್ಷಸರಾಗಲಿ, ಅಥವಾ ನಾಗರಾಗಲಿ, ಗಂಧರ್ವರೇ ಆಗಲಿ, ಕೇಚರರೇ ಆಗಲಿ, ಕಿನ್ನರ, ಕೆಂಪುರುಷ ಯಾರೂ ಕೂಡ ಅಸಾಧ್ಯವಾಗಿದ್ದಂತಹ ಪರಾಕ್ರಮ. ಅಂತಹ ಕೌಶಿಕ ಬ್ರಹ್ಮ ತೇಜಸ್ಸಿನಿಂದ ಕೂಡಿರುವಂತಹ ವಸಿಷ್ಠರನ್ನು ಕೆಣಕುತ್ತಾನೆ. ವಸಿಷ್ಠರ ಮೇಲೆ ತನ್ನ ಎಲ್ಲ ಅಸ್ತ್ರಪ್ರಯೋಗಗಳನ್ನೂ ಮಾಡುತ್ತಾನೆ. ಆದರೆ ವಸಿಷ್ಠರಲ್ಲಿರುವಂತಹ ಬ್ರಹ್ಮದಂಡ ಈತನ ಎಲ್ಲ ಅಸ್ತ್ರಗಳನ್ನು ನುಗ್ಗುತ್ತದೆ. ಬ್ರಹ್ಮತೇಜದ ಮುಂದೆ ಕ್ಷತ್ರತೇಜ ನಶಿಸಿ ಹೋಯಿತು, ಹಾಳಾಯಿತು, ಕೆಟ್ಟು ಹೋಯಿತು. ಬ್ರಹ್ಮತೇಜವನ್ನು ಗೆಲ್ಲುವುದಕ್ಕಾಗಲಿಲ್ಲ. ಆದ್ದರಿಂದಲೇ ಕೌಶಿಕ
ನಾನು ಕೂಡ ಬ್ರಹ್ಮ ಋಷಿಯಾಗಬೇಕು ಎನ್ನುವ ಕಾರಣದಿಂದ ತಪಸ್ಸನ್ನು ಆಚರಿಸಿ ವಿಶ್ವಾಮಿತ್ರ ಎಂಬ ಹೆಸರಿನಿಂದ ಬ್ರಹ್ಮ ಋಷಿಯಾದ. ಅಂತಹ ತೇಜಸ್ಸು ಓಜಸ್ಸು ಬ್ರಹ್ಮ ತೇಜಸ್ಸಿಗಿದೆ. ಆದ್ದರಿಂದ ಅದನ್ನು ನೀನು ಒಳಗೂಡಿಸಬೇಕು ಅಂತಾದರೆ ಇನ್ನು 4-5 ಯೋಜನ ದೂರದಲ್ಲಿ ವಸಿಷ್ಠರ ಅನುಜಾತನಾಗಿರುವಂತಹ ದೌಮ್ಯರಿದ್ದಾರೆ. ಅವರನ್ನು ನಿಮ್ಮ ಪುರೋಹಿತರನ್ನಾಗಿ ಒಡಂಬಡಿಸಿಕೋ. ಅವರನ್ನು ನೀವು ನಿಮ್ಮ ಪುರೋಹಿತರನ್ನಾಗಿ ಇಟ್ಟುಕೊಳ್ಳಿ. ಧರಣಿ ಬರ ಸೌಭಾಗ್ಯದ ನಿರಂತರ ಪರಮ ಶೋಭಾ ರಚನೆಯಲ್ಲಿ ರಚಿಸಿದರು ಪಟ್ಟಣವ. ಭೂಮಿಪತಿಗೆ ನಿಮ್ಮ ಪಿತನ ಪಿತಾಮಹರು ದೌಮ್ಯಾಶ್ರಮಕ್ಕೆ ಬಂದು ಆ ಮುನೀಂದ್ರನ ಕೂಡಿಕೊಂಡರು ಖಚರ ವಚನದಲ್ಲಿ. ರಾಮಣೀಯ ಕವಹ ಸುಶಕುನ ಸ್ತೋಮವನು ವಿವರಿಸುತ್ತ ಹೊಕ್ಕರು ಭೂಮಿಲಂಬದ ನೃಪರ ನೆರವಿಯ ತ್ರಿಪದ ಪಟ್ಟಣವ. ಭೂಮಿಪತಿಯಾದಂತಹ ಜನಮೇಜಯನಲ್ಲಿ ಹೇಳ್ತಾರೆ, ನಿಮ್ಮ ಪಿತನ ಪಿತಾಮಹರಾದಂತಹ ಪಾಂಡವರು ಅವರು ಕೇಚರನಾದಂತಹ ಅಂಗಾರವರ್ಮನನ್ನು ಬೀಳ್ಕೊಂಡು ಆಮೇಲೆ ದೌಮ್ಯ ಮುನಿಗಳನ್ನು ಆಶ್ರಯಿಸಿ ಅವರನ್ನು ಕೂಡಿಕೊಂಡರು. ಅವನ ಮಾತಿನಂತೆ ಅವರನ್ನು ಕೂಡಿಕೊಂಡಂತಹ ಅವರಿಗೆ ಬೇಕಾದಂತಹ ಸುಶಕುನಗಳು, ಒಳ್ಳೆಯ ಶಕುನಗಳು ಕಾಣಿಸಿತು. ಅದರ ಬಗ್ಗೆ ಮಾತನಾಡಿಕೊಂಡು ಬರುತ್ತಾ ಬರುತ್ತಾ ಪಾಂಚಾಲ ನಗರಿಯನ್ನು ಸೇರಿದ್ರಂತೆ. ಬರದಿ ಬಹಳ ಅವಸರದಿಂದ ಬಂತಹ ಅವರು ಬರ್ತಾ ಇರುವಂತಹ ಭೂಮೀಶ್ವರರನ್ನೆಲ್ಲ ನೋಡ್ತಾರೆ. 3 ಯೋಜನದ ಅಗಳದಲ್ಲಿ ಹೊರಬಾಹೆಯಲ್ಲಿ ಅವರಿಗೆ ಬೇಕಾದಂತಹ ಮನೆಗಳನ್ನು ಕಟ್ಟಿಸಿದ್ದಾರೆ. ಮನೆಗಳು ಅಂತೇಳಿದರೆ ಅರಮನೆಗಳು, ರಾಜರೆಲ್ಲ ಉಳಿಯುವುದಕ್ಕಾಗಿ ಮಾಡುವಂಥದ್ದು. 3 ಯೋಜನ, 1 ಯೋಜನ ಅಂದರೆ 12 ಮೈಲು ವಿಸ್ತಾರ ಅಂತ ಹೇಳ್ತಾರೆ. ಹಾಗೆ 3 ಯೋಜನ ವಿಸ್ತಾರದಲ್ಲಿ ಬಂದಂತಹ ಅರಸುಗಳಿಗೆ ಬೇಕಾದಂತಹ ಮನೆಗಳನ್ನು ಸಿದ್ಧಪಡಿಸಿದ್ದಾರಂತೆ. ವಿವಿಧವಾದಂತಹ ಅಲಂಕಾರಗಳನ್ನೆಲ್ಲ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಬಂದವರಿಗೆ ಬೇರೆಯದ್ದೇ ಆದಂತಹ ಮನೆಗಳ ರಚನೆ ಆಗಿದೆ. ಅಲ್ಲಿ ನೋಡುವಾಗ ಬರುವಂತಹ ಅರಸರುಗಳ ಚಾಮರಗಳನ್ನೆಲ್ಲ ಒಟ್ಟುಗೂಡಿಸಿದರೆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳುತ್ತಾ ಇಲ್ಲ ಎನ್ನುವ ಹಾಗೆ ಭಾಸವಾಗುತ್ತಾ ಇದ್ದಂತೆ. ಗಾಳಿ ಅಲುಗಾಡುತ್ತಾ ಇದೆಯಾ ಅಂತ ಹೇಳಲಿಕ್ಕಾಗುವುದಿಲ್ಲ. ಗಾಳಿಗೂ ಕೂಡ ಆಚೀಚೆ ಹೋಗುವುದಕ್ಕಾಗದೇ ಇರುವಂತಹ ಸ್ಥಿತಿ ಉಂಟಾಗಿತ್ತಂತೆ. ಪಕ್ಷಿಗಳೆಲ್ಲ ಬಿಡಿ, ಅದಕ್ಕೆ ಹಾರುವುದಕ್ಕೆ ಜಾಗ ಇಲ್ಲ, ಅಷ್ಟು ಜನ ಸೇರಿದ್ದಾರೆ ಎನ್ನುವ ಹಾಗೆ ಬಂದು ಸೇರಿದ್ದಾರೆ. ಇದೆಲ್ಲವನ್ನು ನೋಡುತ್ತಾ ಬಂದು ಇವರ ಮಧ್ಯದಲ್ಲಿ ಭಿಕ್ಷಾಟನೆ ಮಾಡುವಂತಹ ಬ್ರಾಹ್ಮಣರಿಗೆ ಎಲ್ಲಿ ಜಾಗ? ಆದ್ದರಿಂದ ಅವರು ನೇರವಾಗಿ ಬಂದು ಪುರದೊಳಗೆ ಹೇರಾಳ ಹಬ್ಬದ ಹರಹಿನಲಿ ಬೀಢಾರ ಭಿಕ್ಷಾಚರಿತರಿಗೆ ದೊರಕುವುದೇ ಗುಡಿಗೂಡಾರ ಸಂತತಿಗೆ. ಅರಸುಗಳು ನಾವಲ್ಲ ಭವನಾಂತರವಿದೇಕೆ ಮಗೆಂದು ಘಟಬಂಧುರದ ಶಾಲೆಯ ಹೊಕ್ಕರಿವರು ಕುಲಾಲ ಭವನದಲ್ಲಿ. ಬಂಧುರದ ಶಾಲೆಯ ಹೊಕ್ಕರಿವರು ಕುಲಾಲ ಭವನದಲ್ಲಿ. ಪುರದ ಒಳಗೆ ಹೇರಾಳವಾದಂತಹ ಹಬ್ಬದ ಹರಹಿದೆ, ಹಬ್ಬದ ವಾತಾವರಣ ಉಂಟು. ಅಲ್ಲಿ ಬೀಡಾರ ಸಿಗುವುದಕ್ಕೆ ಸಾಧ್ಯ ಇದೆಯೇ? ಭಿಕ್ಷಾಚರಿತರಿಗೆ ಭಿಕ್ಷಾಟನೆಯನ್ನು ಮಾಡಿ ಜೀವನ ಪುರಿಯುವವರಿಗೆ ಅವರಿಗೆ
ಆ ಜನರ ಮಧ್ಯದಲ್ಲಿ ಇವರಿಗೆ ಮನೆ ಸಿಗುವುದಕ್ಕೆ ಸಾಧ್ಯ ಇದೆಯೇ? ಬೀಡಾರ ಸಿಗುವುದಕ್ಕೆ ಸಾಧ್ಯ ಇದೆಯೇ? ದೊರಕುವುದೇ ಗುಡಿ ಗೂಡಾರ ಸಂತತಿಗೆ, ನಮಗೆಲ್ಲ ಸಿಗುವುದಕ್ಕಿದೆಯಾ? ಅರಸುಗಳು ನಾವಲ್ಲ, ನಾವು ಅರಸರೇನೂ ಅಲ್ವಲ್ಲ. ಆದ್ದರಿಂದ ನಮಗೆ ಭವನಗಳು ಯಾಕೆ ಬೇಕು? ನಮಗೆ ಅರಮನೆಗಳು ಬೇಕೇ? ಹೇಗೂ ಭಿಕ್ಷಾಟನೆಯನ್ನು ಮಾಡಿ ಬ್ರಾಹ್ಮಣರ ಕೇರಿಯಲ್ಲಿ ಬದುಕಿ ಅಭ್ಯಾಸ ಉಂಟು ನಮಗೆ. ಆದ್ದರಿಂದ ನಮಗೆ ಭವನಗಳೆಲ್ಲ ಯಾಕೆ ಅಂದರೆ, ನಿಜ ವೇಷದಿಂದ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಳುವುದಕ್ಕೆ ಪಾಂಡವರು ಸಿದ್ಧರಾಗಲಿಲ್ಲ. ಈ ವೇಷದಿಂದಲೇ ಅವರು ಸ್ವಯಂವರಕ್ಕೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಅರಸರಲ್ಲ ನಾವು. ಆದ್ದರಿಂದ ಆದಷ್ಟು ಊರಿನಿಂದ ಹೊರಬಾಹೆಯಲ್ಲಿರುವಂತಹ ಕುಲಾಲ ಭವನ ಅಲ್ಲಿ ವಾಸ ಮಾಡುವುದು ಎಂಬ ತೀರ್ಮಾನವನ್ನು ಮಾಡಿ ಅಲ್ಲಿ ಬಂದು ನೆಲೆ ನಿಂತರಂತೆ. ಅಲ್ಲಿ ಬಂದು ನಿಂತು ಆದರೆ ಪಾಂಚಾಲ ದೇಶ ಹೇಗಿತ್ತು ನೋಡ್ತಾ ಇದ್ದಾರೆ. ಅತ್ಯಂತ ಸಂಭ್ರಮದಿಂದ ಎಲ್ಲೆಲ್ಲಿ ನೋಡಿದರೂ ಮಣಿರತ್ನಗಳಿಂದ ರಚಿಸಲ್ಪಟ್ಟಂತಹ ಕಂಬಗಳು, ವಿವಿಧವಾದಂತಹ ರತ್ನಾಭರಣಗಳಿಂದ ಅಲಂಕರಿಸಲ್ಪಟ್ಟಂತಹ ಮೇಲುಪ್ಪರಿಗೆಗಳು, ಇವುಗಳಿಂದ ರಂಜಿಸ್ತಾ ಇತ್ತಂತೆ. ಒಂದೊಮ್ಮೆಗೆ ಇದನ್ನು ನೋಡುವಾಗ ದೇವೇಂದ್ರನ ಅಮರಾವತಿಯೇ ಕೆಳಗಿಳಿದು ಪಾಂಚಾಲ ನಗರಿಗೆ ಬಂತೋ ಎನ್ನುವ ಹಾಗೆ ಭಾಸವಾಗುತ್ತಾ ಇತ್ತಂತೆ. ಅಂತಹ ಸಮೃದ್ಧವಾದಂತಹ ಪಾಂಚಾಲ ದೇಶದಲ್ಲಿ ಅರಸರು ಮಾತ್ರ ಬಂದು ಸೇರಿದ್ದಲ್ಲ, ಚತುರ್ವರ್ಣದವರೂ ಬಂದು ಸೇರಿದ್ದಾರಂತೆ. ಅರಸರೆಲ್ಲ ಎಷ್ಟು ಜನ ಬಂದಿದ್ದಾರೋ ಅದಕ್ಕೆ ಮಿಗಿಲಾಗಿ ಬ್ರಾಹ್ಮಣರೂ ಬಂದು ಸೇರಿದ್ದಾರೆ. ಅಲ್ಲಿ ಆಗುವಂತಹ ಆಗುಹೋಗುಗಳನ್ನು ನೋಡುವುದಕ್ಕೆ ಮತ್ತು ಅಲ್ಲಿ ಸಿಗುವಂತಹ ದಕ್ಷಿಣೆಗಳನ್ನು ಪಡೆಯುವುದಕ್ಕೆ, ಅದು ಅಲ್ಲದೆ ಮದುವೆಯ ಊಟವನ್ನು ಮಾಡಬೇಕು ಎನ್ನುವ ಆಶೆಯಿಂದ ಬಂದವರಿಗೆ ಬೇಕಾದಂತಹ ಮನೋರಂಜನೆ ಬೇಡವೇ? ಕವಿಗಳು, ಗಮಕಿಗಳು, ಹಾಸ್ಯಗಾರರು, ನಾಟಕಕಾರರು, ಬಧಿರರು ಇವರೆಲ್ಲ ಬಂದು ಸೇರಿದ್ದಾರಂತೆ. ಅವರಿಗೆ ವ್ಯವಸ್ಥೆ ಹೇಗೆ? ಅಲ್ಲಿ ಸಾಲಬಂಜಿಗೆಗಳನ್ನು ನಿಲ್ಲಿಸಿದ್ದಾರಂತೆ, ಸ್ವಯಂ ಚಾಲಿತ. ಈಗ ನಾವು ನೋಡುತ್ತೇವೆ, ನಾವು ಕೇಳಿದ್ದನ್ನು ಕೊಡುವಂತಹ ಮಿಷನ್ಗಳೆಲ್ಲ ಇರ್ತಾವಲ್ಲ, ಅದೇ ರೀತಿಯಾಗಿ ಯಂತ್ರ, ನವಯಂತ್ರಮಯ ಪುತ್ಥಳಿಗಳು ನೀಡುವವು ಬೇಡಿದಗರಿಗೆ ಸುವಸ್ತುಗಳ. ಯಾವುದು ಬೇಕು ಅದನ್ನು ಕೇಳಿದರೆ ಆಯಿತು, ಆ ಯಂತ್ರಗಳೇ ಇವರಿಗೆ ಕೊಟ್ಟು ಬಿಡ್ತಾ ಇತ್ತಂತೆ. ಹಾಗಾದರೆ ಆಲೋಚನೆ ಆವಾಗಲೇ ಇತ್ತು. ಅದನ್ನೇ ವೇದವ್ಯಾಸರು ಹೇಳಿದ್ದು. ಮಹಾಭಾರತದಲ್ಲಿ ಇಲ್ಲದ್ದು ಯಾವುದೂ ಇಲ್ಲ. ಮಹಾಭಾರತದಲ್ಲಿ ಮುಂದೆ ಬರುವಂತಹ ಎಲ್ಲ ವಿಷಯಗಳು ಕೂಡ ಇದರಲ್ಲಿ ಇವೆ. ಯಂತ್ರಗಳ ಉಪಯೋಗ ಕೂಡ ಇದರಲ್ಲಿದೆ. ಆದ್ದರಿಂದ ಯಂತ್ರಗಳೇ ಬೇಕಾದ್ದನ್ನು ಕೊಡುವಂಥದ್ದು. ಈ ರೀತಿಯಾಗಿ ಆ ಪಾಂಚಾಲ ನಗರಿ ಶೃಂಗರಿಸಲ್ಪಟ್ಟಿತ್ತು. ಆಮೇಲೆ ರಚಿಸಿದರು ಮಂಟಪವ ಅವರವರುಚಿತ ವೃತ್ತಿಜೊಳ್ ಅವನೀಪಾಲ ಪ್ರಜಯವನು ಮನ್ನಿಸಿದ ಇವರನು ವಿಪ್ರಸಭೆಯೊಳಗೆ ಪ್ರಚುರ ಮಣಿಗಿದೆ ಪದ್ಮರಾಗದ ರುಚಿರ ರತ್ನಭು ಜಾತರೂಪದಿ ಖಚಿತವಾದಡೆ ಪುಣ್ಯವೆನುತ ದೃಪದ ಚಿಂತಿಸಿದ. ಮದುವೆಯ ಮಂಟಪವನ್ನು ಮಾಡಿದ್ದಾರಂತೆ. ಹೇಳಿ ಕೇಳಿ ಅದು ಸ್ವಯಂವರ. ಅರಸರೆಲ್ಲ ಬರಬೇಕು, ಅದರ ಜೊತೆಯಲ್ಲಿ ಬ್ರಾಹ್ಮಣರು ಕುಳಿತುಕೊಳ್ಳುವುದಕ್ಕೆ ಬೇಕಾದಂತಹ ವ್ಯವಸ್ಥೆ ಆಗಬೇಕು. ಆದ್ದರಿಂದಲೇ
2 ಯೋಜನ ಅಗಲದಲ್ಲಿ ಮಾಡಿದ್ದಾರಂತೆ ಮಂಟಪ. ಆ ಮಂಟಪದಲ್ಲಿ ಯಾರ ಘನತೆಗೆ ತಕ್ಕಂತೆ ಅವರನ್ನು ಕುಳ್ಳಿರಿಸುವುದಕ್ಕೆ ವ್ಯವಸ್ಥೆ. ಮಂಟಪ ಅವರವರ ಉಚಿತ ವೃತ್ತಿಯೊಳು ಅವನಿಪಾಲರನ್ನು ಕೂತ್ಕೊಳ್ಳಿಸುವುದಕ್ಕಾಗಿ ಇಂಥವರು ಇಲ್ಲಿ ಅಂದರೆ ಅವರು ಕುಳಿತುಕೊಳ್ಳುವಂತಹ ಇದಕ್ಕೆ ಹೆಸರು ಬರೆದಿಡ್ಲಿಕ್ಕುಂಟು. ಇಂಥವರು ಇದರಲ್ಲಿ ಕೂತ್ಕೊಳ್ಬೇಕು ಅಂತ ಅಂದರೆ ಅವರವರ ಯೋಗ್ಯತೆಗೆ ಸರಿಯಾಗಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತಂತೆ. ಹಾಗೆ ಬಂದವರನ್ನು ಅತ್ಯಂತ ಗೌರವದಿಂದ ಕರೆದುಕೊಂಡು ಹೋಗಿ ಅವರೆಲ್ಲ ಕೂತ್ಕೊಳ್ಳಿಸ್ತಾ ಇದ್ದಾರಂತೆ. ಅದೇ ರೀತಿಯಾಗಿ ಬಂದಂತಹ ಪಾಂಡವರು ಬ್ರಾಹ್ಮಣ ವೇಷದಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದಲೇ ಮನ್ನಿಸಿದ ಇವರನ್ನು ವಿಪ್ರ ಸಭೆಯಲ್ಲಿ ಬ್ರಾಹ್ಮಣರ ಸಭೆಯಲ್ಲಿ ಇವರನ್ನು ಕೊಂಡು ಹೋಗಿ ಕೂತ್ಕೊಳ್ಳಿಸಿದ್ರಂತೆ. ಅತ್ಯಂತ ಗೌರವದಿಂದ ಕೂತ್ಕೊಳ್ಳಿಸ್ತಾರೆ. ಪ್ರಚುರ ಮಣಿ ಇದೆ, ಪ್ರಚಾರದಲ್ಲಿ ಉಂಟು. ಅರ್ಜುನನೆಂಬ ಮಣಿ ಬದುಕಿದ್ದಾನೆ. ಆ ಪದ್ಮರಾಗದ ರುಚಿರ ರತ್ನವು ಅತ್ಯಂತ ಬೆಲೆಯುಳ್ಳಂತಹ ಅತ್ಯಂತ ಯೋಗ್ಯತೆಯುಳ್ಳಂತಹ ಆ ರತ್ನವು ಜಾತರೂಪದಿ ಖಚಿತವಾದೊಡೆ. ಈಗ ಕಣ್ಣಿಗೆ ಕಾಣುವುದಿಲ್ಲ. ಅದು ಮನುಷ್ಯನ ರೂಪದಲ್ಲಿ ನಮ್ಮ ಎದುರಿಗೆ ಬಂದರೆ ಅದು ನನ್ನ ಪುಣ್ಯ. ಯಾವುದಕ್ಕಾಗಿ ನಾನು ಮಗಳನ್ನು ಪಡೆದನೋ, ಯಾರಿಗಾಗಿ ಮಗಳನ್ನು ಪಡೆದನೋ ಅವನೇ ಅವಳಿಗೆ ಪತಿಯಾಗಿ ಸಿಗಬೇಕು ಎನ್ನುವ ಆಶಯದಿಂದ ಈ ಸ್ವಯಂವರವನ್ನು ರಚಿಸಿದ್ದೇನೆ. ಇಂದಿನ ಈ ಸ್ವಯಂವರದಲ್ಲಿ ಅರ್ಜುನ ಜಾತರೂಪದಿಂದ ಬಂದು ನಮಗೆ ಸಿಗಬೇಕು. ನಮ್ಮ ಪುಣ್ಯ ಫಲ ಅದು. ನಾನು ಯಾವುದನ್ನು ಆಶಿಸಿದ್ದೇನೋ ಅದು ಸಿಕ್ಕಿದೆ. ನಾನು ಮಾಡಿದ ಯಾವುದಾದರೂ ಪುಣ್ಯ ಕಾರ್ಯಗಳಿದ್ದರೆ ಅದಕ್ಕೆ ಸಿಕ್ಕಂತಹ ಪ್ರತಿಫಲ ಎಂದು ದೃಪದ ಚಿಂತಿಸಿದ ಎಂಬಲ್ಲಿಗೆ ಆದಿಪರ್ವದ 12ನೇ ಸಂಧಿ ಮುಕ್ತಾಯಗೊಳ್ಳುತ್ತದೆ. ಅದೇ ರೀತಿಯಾಗಿ ಇಂದಿನ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಸ್ತಿಕ ಬಂಧುಗಳಾದಂತಹ ತಾವೆಲ್ಲ ಇಷ್ಟು ಹೊತ್ತು ಕೇಳಿದ್ದೀರಿ. ತಮಗೆ ಆ ಭಗವಂತ ಹಾಗೂ ಪೂಜ್ಯ ಕಾವಂದರ ಆಶೀರ್ವಾದ ನಿಮ್ಮ ಮೇಲಿರಲಿ. ಸತ್ಸಂಗ ಮಾಡಬೇಕು, ಸನ್ಮಾರ್ಗದಲ್ಲಿ ನಡೆಯಬೇಕು, ಸತ್ಪ್ರಜೆಗಳಾಗಬೇಕು. ಈ ದೇಶಕ್ಕೆ ಸ್ವಂತಕ್ಕೆ ನಾವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಲ್ಪಿಸುವ ಹಾಗಾಗಲಿ ಎನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಪೂಜ್ಯರು ನೆರವೇರಿಸಿಕೊಡ್ತಾ ಇದ್ದಾರೆ. ಅದು ಸಾಕಾರವಾಗಲಿ ಎಂದು ಹಾರೈಸುತ್ತಾ ಭಗವಂತ ಮಂಜುನಾಥನಿಗೆ ನಮಸ್ಕಾರವನ್ನು ಮಾಡಿ ಈ ಪುರಾಣದ ಪುಣ್ಯಪುರುಷನಾದಂತಹ ಶ್ರೀಮನ್ನಾರಾಯಣನನ್ನು ನೆನೆಯುತ್ತಾ ಮಂಗಳಾಚರಣೆಗೆ ನಿಮ್ಮ ಆಜ್ಞೆ ಕೇಳ್ತಾ ಇದ್ದೇವೆ.